ನಮಸ್ಕಾರ, ಶುಭ ಸಂಜೆ, ಹರ ಹರ ಮಹಾದೇವ್. ಇವತ್ತು ಅತ್ಯಂತ ವಿಶಿಷ್ಟವಾದ ಕಾರ್ಯಕ್ರಮ. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ, ಲೈವ್ ಡಿಬೇಟ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸೋಕ್ಕಿಂತ ಮುಂಚೆ, ವಾರಣಾಸಿ ನ್ಯಾಯಾಲಯದ ಸ್ಪಷ್ಟವಾದ ಆಪರೇಟಿವ್ ಪಾರ್ಟ್ ಒಂದನ್ನು ನಿಮ್ಮ ಮುಂದೆ ಇಟ್ಬಿಡ್ತೇನೆ. ಜ್ಞಾನವ್ಯಾಪಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಏನು ಹೇಳುತ್ತೆ ಅಂತಂದ್ರೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ವಾರಣಾಸಿ ಆರ್ ದಿ ರಿಸೀವರ್ ಈಸ್ ಡೈರೆಕ್ಟೆಡ್ ಟು ಗೆಟ್ ಪೂಜಾ ರಾಗ performed of the idols located inside the basement situated on the south side of the building, which is the suit property by the priest named by the Kashi Vishwanath Trust Board and the plaintiff. For this purpose, make proper arrangements of iron fencing, etc. within 7 days. ಅಷ್ಟೇ, ಬಹಳ ಸ್ಪಷ್ಟ. 7 ದಿನಗಳ ಒಳಗಾಗಿ ವಾರಣಾಸಿಯಲ್ಲಿ ಪೂಜೆ ಪುನಸ್ಕಾರಗಳು ಹರ ಹರ ಮಹಾದೇವನಿಗೆ, ಶಿವಲಿಂಗಗಳಿಗೆ, ನಂದಿಗೆ ಎಲ್ಲವೂ ಕೂಡ ಶುರುವಾಗಬೇಕು. ಇದು ವಾರಣಾಸಿ ನ್ಯಾಯಾಲಯದ ಅತ್ಯಂತ ಸುಸ್ಪಷ್ಟವಾದಂತಹ ತೀರ್ಪು ಇವತ್ತು ಹೊರಗಡೆ ಬಂದಿರೋದು. ಇದು ಹಿಂದೂಗಳಿಗೆ ಅತಿ ದೊಡ್ಡ ಗೆಲುವು ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಒನ್ಸ್ ಅಗೈನ್ ಪ್ರೂವ್ ಆಗ್ತಾ ಇದೆ, ಇದು ಯಾವ ಕಾರಣಕ್ಕೂ ನಾಟ್ ಇವನ್ ಬೈ ಎನ್ ಇಂಚ್ ಮಸೀದಿ ಅಲ್ಲ, ಇದು ಮಂದಿರ. ಹಾಗಾದ್ರೆ ಒಂಚೂರು ಹಿಸ್ಟ್ರಿ ಗಮನಿಸ್ತೇನೆ ಮತ್ತು ಇವತ್ತಿನ ಈ ಆಪರೇಟಿವ್ ಪಾರ್ಟ್ನ ಗಮನಿಸ್ತೇನೆ. ನಿಮ್ಮ ಮುಂದೆ ನನ್ನ ಹಿಂದೆ ಇರುವ LED ಪರದೆಯಲ್ಲಿ ಕ್ವಿಕ್ ಅಪ್ಡೇಟ್ಗಳು ಕೆಲವೊಂದು ಬರೋದಕ್ಕೆ ಶುರುವಾಗ್ತವೆ. ನಾನು ಇದಕ್ಕೆ ಜಾಸ್ತಿ ಸಮಯಾವಕಾಶ ಇವತ್ತು ತೆಗೆದುಕೊಳ್ಳೋದೇ ಇಲ್ಲ. ಕೋರ್ಟ್ ಆದೇಶದಲ್ಲಿ ಸ್ಥಳೀಯ ಜಿಲ್ಲಾಡಳಿತಕ್ಕೆ ವಾರಣಾಸಿ ನ್ಯಾಯಾಲಯ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದೆ. ನಾನೀಗಾಗಲೇ ನಿಮಗೆ ಅದರ ಬಗ್ಗೆ ಹೇಳಿ ಆಯ್ತು. ನೆಕ್ಸ್ಟ್, ಮುಂದೆ ಘನ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಇನ್ನು ಹಲವು ವಿಚಾರಗಳನ್ನ ಉಲ್ಲೇಖ ಮಾಡ್ತಾ ಬರುತ್ತೆ. ಮುಂದಿನ 7 ದಿನಗಳ ಒಳಗಾಗಿ ಅಂತ ಹೇಳುತ್ತೆ. ಎಲ್ಲ ಪೂಜೆ ಪುನಸ್ಕಾರಗಳಿಗೆ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಕೂಡ ಹೇಳುತ್ತೆ. ಜ್ಞಾನವ್ಯಾಪಿ ಶತಮಾನಗಳಷ್ಟು ಹಳೆಯ ವಿವಾದ. 1669ರಲ್ಲಿ ಜ್ಞಾನವ್ಯಾಪಿ ಮಂದಿರದ ಒಂದು ಭಾಗವನ್ನ ಈ ಔರಂಗಜೇಬ ಕೆಡವುದ ಮಸೀದಿಯನ್ನ ಅವನು ನಿರ್ಮಾಣ ಮಾಡ್ದ. ಇದು ಸ್ಪಷ್ಟ 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 1194ರಲ್ಲಿ. ಅದಾದ್ಮೇಲೆ 1270ರಲ್ಲಿ ದೆಹಲಿಯ ರಜಿಯಾ ಸುಲ್ತಾನ, ಆ ಹೆಣ್ಮಗಳು ಕೂಡ ಕೆಡವಿ 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 ಕೆಡವಿದ್ದನ್ನ ನಮ್ಮ ಇತಿಹಾಸ ಸ್ಪಷ್ಟವಾಗಿ ಸಾರ್ತಾ ಇದೆ. ಮೊಘಲ್ ರಾಜ ಔರಂಗಜೇಬನ ಆದೇಶದ ಮೇರೆಗೆ ಮಸೀದಿಯನ್ನ ನಿರ್ಮಾಣ ಮಾಡಲಾಯಿತು. ಇದು ಅವರದ್ದೇ ಮಸೀದಿ. ಆಲಂಗಿರಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿರುವುದನ್ನ ನಾನು ನಿಮಗೆ ಈಗಾಗಲೇ ಹೇಳಿಯಾಗಿದೆ. ಮಸೀದಿಯ ನೆಲಮಾಳಿಗೆಯಲ್ಲಿ 1993ರವರೆಗೂ ಹಿಂದೂಗಳು ಪೂಜೆಯನ್ನ ಸಲ್ಲಿಸ್ತಾ ಇದ್ರು. ಅದಾದ್ಮೇಲೆ ಮುಲಾಯಂ ಸಿಂಗ್ ಯಾದವ್ ಅವರ ಗವರ್ಮೆಂಟ್ ಬಂದ್ಬಿಟ್ಟು ಯಾವ ಕಾರಣಕ್ಕೂ ಇಲ್ಲಿ ಪೂಜೆ ಮಾಡಬಾರ್ದು ಅಂತ ಕೂಡ ಅಂದ್ರು. ಸೋಮನಾಥ್ ವ್ಯಾಸ್ ಕುಟುಂಬದಿಂದ 1993ರವರೆಗೂ ಕೂಡ ಇಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಲಾಗ್ತಾ ಇತ್ತು ಅನ್ನೋದು ಬಹಳ ಸ್ಪಷ್ಟ. ಅಂದ್ರೆ ಆಲ್ಮೋಸ್ಟ್ ಆಫ್ಟರ್ 31 ಇಯರ್ಸ್, ಆಲ್ಮೋಸ್ಟ್ ಆಫ್ಟರ್ 3 ಡಿಕೇಡ್ಸ್ ಈಗ ನಮಗೆ ಅಲ್ಲಿ ಪೂಜೆ ಮಾಡುವ ಅವಕಾಶ. ಆದರೆ ಸರ್ಕಾರ ಮಸೀದಿಯೊಳಗಿನ ಪೂಜೆಗೆ ನಿರ್ಬಂಧವನ್ನ ವಿಧಿಸಿತ್ತು. ಹೇಳದ್ನಲ್ಲ ನಾನು, ಮುಲಾಯಂ ಸಿಂಗ್ ಯಾದವ್ ಅವರ ನೇತೃತ್ವದ 1993ರ ಇಸವಿಯ ಸರ್ಕಾರ ಅಂತ ಹೇಳದನ್ನ, ಅದೇ ಸರ್ಕಾರ 1991ನಲ್ಲಿ ನ್ಯಾಯಾಲಯದ ಮೆಟ್ಲೇರಿದ್ರು ವ್ಯಾಸ್ ಕುಟುಂಬದವರು. ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ನಮಗೆ ಬೇಕಾಗಿರುವ ಜಾಗ, ನಮ್ಮ ಶ್ರದ್ಧಾ ಕೇಂದ್ರ, ನಮ್ಮ ಸಾಂಸ್ಕೃತಿಕ ಪ್ರತಿಬಿಂಬದ ಕೇಂದ್ರ ಅಂತ ಅವರು ಹೇಳ್ತಾ ಇದ್ರು. ವ್ಯಾಸ್ ಅವರ ಮೊಮ್ಮಗ ಶೈಲೇಂದ್ರ ವ್ಯಾಸ್ ಮರುಪೂಜೆಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು. ನೋಡಿ, ನಾವು ಹಿಂದೂಗಳು ಎಷ್ಟು ನ್ಯಾಯಪರವಾಗಿ, ನ್ಯಾಯಸಮ್ಮತವಾಗಿ, ಶಾಂತಿಯಿಂದ ಕಾಯ್ತೀವಿ ಅನ್ನೋದಕ್ಕೆ ಇದೇ ಸಾಕ್ಷಿ. 30 ವರ್ಷ ಆದಮೇಲೆ ನಮಗೆ ತೀರ್ಪು ಬಂದರೂ ಕೂಡ ನಾವು ಬಹಳ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಜ್ಞಾನವ್ಯಾಪಿ ವಿವಾದ ಕೋರ್ಟ್ ಮೆಟ್ಲೇರಿದ ಬಳಿಕ ಸಂಪೂರ್ಣವಾಗಿ ಸೀಲ್ ಆಗಿಬಿಡುತ್ತೆ. ಇದು ಕೂಡ ನಾವು ಇಲ್ಲಿ ಗಮನಿಸಲೇಬೇಕಾಗಿರುವ ವಿಷಯ. ಅಂಡ್ ದೆನ್ ನೆಕ್ಸ್ಟ್, ನೆಲಮಾಳಿಗೆಗೆ ಯಾರೂ ಪ್ರವೇಶವನ್ನ ಮಾಡದಂತೆ ಸೀಲ್ ಮಾಡಲಾಗುತ್ತೆ. ಅದರ ಕೆಳಗಿನ ಮಾಳಿಗೆ ಇರುತ್ತಲ್ಲ, ನೆಲಮಾಳಿಗೆ, ನೋಬಡಿ ಶುಡ್ ಎಂಟರ್, ನೋಬಡಿ ಶುಡ್ ಗೋ.
ಯಾರು ಕೂಡ ಹೋಗಬಾರ್ದು ಅಂತ ಸೀಲ್ ಮಾಡುತ್ತೆ. ಜ್ಞಾನವ್ಯಾಪಿ ಮಸೀದಿಯ ನೆಲಮಾಳಿಗೆಯಲ್ಲಿ 4 ಕೊಠಡಿಗಳಿದ್ದಾವೆ. ಎಷ್ಟು? 4 ಕೊಠಡಿಗಳು ಜ್ಞಾನವ್ಯಾಪಿ ಮಸೀದಿಯ ನೆಲಮಾಳಿಗೆಯಲ್ಲಿ ಇರೋದು. ಅಲ್ಲಿ ನಮ್ಮ ಶಿವಲಿಂಗಗಳು, ನಮ್ಮ ನಂದಿ, ನಮ್ಮ ಶೃಂಗಾರ ಗೌರಿ, ನಮ್ಮ ಹಿಂದೂ ಸಂಸ್ಕೃತಿಯ ಪರಂಪರೆಯ ಅನೇಕ ಕುರುಹುಗಳಿದ್ದಾವೆ. ಅವುಗಳಲ್ಲಿ ಒಂದು ಕೊಠಡಿ ವಾರಣಾಸಿಯ ವ್ಯಾಸ ಕುಟುಂಬದ ವಶದಲ್ಲಿದೆ. ಗೊತ್ತಾಯ್ತಲ್ಲ? ಅದರಲ್ಲಿ ಒಂದು ಕೊಠಡಿ ವಾರಣಾಸಿಯ ವ್ಯಾಸ ಕುಟುಂಬದ ವಶದಲ್ಲಿ ಇದೆ. ಅಪ್ ನೆಕ್ಸ್ಟ್, ವಂಶ ಪಾರಂಪರವಾಗಿ ಪೂಜಾರಿಯಾಗಿ ತಮಗೆ ಪೂಜೆಗೆ ಅವಕಾಶ ಇದೆ ಅನ್ನೋದನ್ನ ವ್ಯಾಸ ಕುಟುಂಬ ಹಲವು ದಶಕಗಳಿಂದ, ಹಲವು ವರ್ಷಗಳಿಂದ ಸ್ಪಷ್ಟವಾಗಿ ಹೇಳ್ಕೊಂಡು ಬರ್ತಾ ಇದೆ. ಕೊಠಡಿಯನ್ನ ಪ್ರವೇಶಿಸಿ ಪೂಜೆಯನ್ನ ಪುನರಾರಂಭಿಸಲು ಅವಕಾಶವನ್ನ ನೀಡಬೇಕು ಅಂತ ಅವರು ಕೋರಿಕೊಳ್ತಾರೆ. ಘನ ನ್ಯಾಯಾಲಯದ ಮುಂದೆ ಹೋಗ್ತಾರೆ. ಆ ಅವಕಾಶ ಯಾವ ಹಂತಕ್ಕೆ ಬಂದು ನಿಂತ್ಕೊಳ್ತು ಅನ್ನೋದನ್ನ ನಾನು ನಿಮಗೆ ಈ ಕ್ಷಣಕ್ಕೆ ಬಿಡಿಸಿ ಹೇಳಬೇಕಾಗಿಲ್ಲ ಅನ್ಕೊಳ್ತೇನೆ. ಇಟ್ಸ್ ಎ ಬಿಗ್ ವಿನ್, ಇಟ್ಸ್ ಎ ಬಿಗ್ ವಿನ್. ಮರುಪೂಜೆಗೆ ಅವಕಾಶ ಕೊಡುವಂತೆ ನ್ಯಾಯಾಲಯಕ್ಕೆ ಅವರು ಮನವಿಯನ್ನು ಮಾಡ್ಕೊಳ್ತಾರೆ. ನಂತರದಲ್ಲಿ ಏನಾಯ್ತು? ಇಟ್ಸ್ ಆಲ್ ಹಿಸ್ಟ್ರಿ. ಇವತ್ತು ಬಂತು, 31 ವರ್ಷದ ನಂತರದಲ್ಲಿ ಪೂಜೆ ಮಾಡಬಹುದು, ಪೂಜೆಯನ್ನು ಸಲ್ಲಿಸಬಹುದು. ಹೀಗೆ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ಬಿಡುತ್ತೆ. ಕೋರ್ಟ್ ಆದೇಶದಲ್ಲಿ ಏನಿದೆ? ಜ್ಞಾನವ್ಯಾಪಿ ಮಸೀದಿಯಲ್ಲಿ ಪೂಜೆಯನ್ನು ಸಲ್ಲಿಸಲು ಅವಕಾಶ. ಎಸ್, ನೆಕ್ಸ್ಟ್ ಕ್ವಿಕ್ಲಿ ಪ್ಲೀಸ್, ಲೆಟ್ಸ್ ನಾಟ್ ವೇಸ್ಟ್ ಟೈಮ್ ಅಟ್ ಆಲ್. ವೆರಿ 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 ಕ್ವಿಕ್ಲಿ. ಸೀಲ್ ಮಾಡಲಾದ ವ್ಯಾಸ ನೆಲಮಾಳಿಗೆಯಲ್ಲಿ ಪೂಜೆ ಮಾಡಿ ಕೋರ್ಟ್ ಹೇಳಿರೋದು. ನಮಗೆ ಮೊನ್ನೆ ASI ರಿಪೋರ್ಟ್ ಬಂತು, ಸರ್ವೆ ಬಂತು, ಅದರಲ್ಲಿ ಎಲ್ಲ ಇತ್ತು. ಮಸೀದಿ ಆವರಣದಲ್ಲಿ ಇರುವ ದೇವರ ಮೂರ್ತಿಗಳಿಗೆ ಪೂಜೆಯನ್ನು ಮಾಡಬಹುದು. ನಮ್ಮ ಫೇತ್, ನಮ್ಮ ನಂಬಿಕೆ ಏನಿದೆ, ನಮ್ಮ ಹೆರಿಟೇಜ್ ಏನಿದೆ, ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಸಂಸ್ಕಾರ ಏನಿದೆ, ಅದನ್ನು ಪರಿಪಾಲಿಸಿಕೊಂಡು ಹೋಗುವುದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. 7 ದಿನಗಳಲ್ಲಿ ಪೂಜೆ ಸಲ್ಲಿಸಲು ಅರ್ಚಕರಿಗೆ ಅವಕಾಶ ಮಾಡಿಕೊಡಿ. ಇದು ನ್ಯಾಯಾಲಯ ಹೇಳಿದೆ. ಈಗ ಆಪೋಸಿಟ್ ಸೈಡ್ನವರು ಮತ್ತೆ ನ್ಯಾಯಾಲಯದ ಮೆಟ್ಲು ಹತ್ತಬಹುದು. 7 ದಿನ ಟೈಮ್ ಕೊಟ್ಟಿದ್ದೀರಿ, ಇದಿನ್ನು ASI ರಿಪೋರ್ಟ್ ಹಂತದಲ್ಲಿದೆ, ಯಾಕೆ ನೀವು ಪೂಜೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ? ಹೀಗೆಲ್ಲ ಅವರು ಕೋರ್ಟ್ ಮೆಟ್ಲು ಹತ್ತುವ ಸಾಧ್ಯತೆ ಇದೆ. ಬೇಕಾದರೆ ಹತ್ಕೊಳ್ಳಿ, ಅದು ಅವ್ರ ಇಷ್ಟ. ಆದರೆ ವಿಶ್ವನಾಥ ಟ್ರಸ್ಟ್ ಬೋರ್ಡ್ನಿಂದ ಅರ್ಚಕರನ್ನ ನೇಮಕ ಮಾಡಬೇಕು ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ನ್ಯಾಯಾಲಯ ತನ್ನ ಆದೇಶದಲ್ಲಿ ಹೇಳಿದೆ. ಸ್ಥಳೀಯ ಜಿಲ್ಲಾಡಳಿತಕ್ಕೆ ವಾರಣಾಸಿ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿದೆ. ಇಷ್ಟು ಸಾಕು. ನಾನು ಒಂದು ದೊಡ್ಡ ಮಟ್ಟದ ನಮ್ಮ ವಿಸ್ತಾರ ತಂಡ ರಚಿಸಿರುವ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಿಮ್ಮ ಮುಂದೆ ಇಟ್ಬಿಡ್ತೇನೆ. ಬನ್ನಿ, ಇಲ್ಲಿಗೆ ನಾವು ಇದನ್ನು ಸ್ಟಾಪ್ ಮಾಡ್ಬೋದಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸ್ಟಾಪಿಂಗ್ ಹಿಯರ್. ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಭವ್ಯವಾದಂಥ, ಅದ್ಭುತವಾದಂಥ ನಮ್ಮ ಶ್ರದ್ಧಾ ಕೇಂದ್ರ ಕಾಶಿ ವಿಶ್ವನಾಥ ಮಂದಿರ, ಅದಕ್ಕೆ ಹೊಂದಿಕೊಂಡಂತೆ ಇರುವ ಈ ಜಾಗವನ್ನ ತಾವು ಗಮನಿಸಿ. ಇದು ಜ್ಞಾನವ್ಯಾಪಿ ಮಸೀದಿ. ಎಸ್, ಪ್ಲೀಸ್ ಪ್ಲೇ ಇಟ್. ಅದು ಪ್ಲೇ ಆಗ್ತಾ ಹೋಗ್ಲಿ, ಏನು ತೊಂದರೆ ಇಲ್ಲ. ಪ್ಲೀಸ್ ಪ್ಲೇ ಇಟ್ ಅಗೈನ್. ಸೊ ಇಲ್ಲಿ ಎಂಟ್ರಿ ಕಾಣಬಹುದು, ಕಾಶಿ ವಿಶ್ವನಾಥ ದೇವಸ್ಥಾನ ಕಾಣಬಹುದು, ಜ್ಞಾನವ್ಯಾಪಿ ಮಸೀದಿಯನ್ನು ತಾವು ಕಾಣಬಹುದು. ಹೆಂಗೆ ಒಂದಕ್ಕೊಂದು ಅಂಟ್ಕೊಂಡಿದೆ ಅನ್ನೋದನ್ನ ನೀವು ಕಾಣಬಹುದು. ಹೆಂಗೆ ಒಂದು ಭಾಗವನ್ನ ಒಡೆದು ಬಿಸಾಕಿ ಅಲ್ಲಿ ಮಸೀದಿಯನ್ನ ಕಟ್ಟಿದ್ದಾರೆ ಅನ್ನೋದನ್ನು ಕಾಣಬಹುದು. ಇಲ್ಲಿ ನಂದಿ ವಿಗ್ರಹ, ನಂದಿ ತನ್ನ ಯಜಮಾನನ ಆಗಮನಕ್ಕಾಗಿ ಹೇಗೆ ಆತ ವೇಟ್ ಮಾಡ್ತಾ ಇದ್ದಾನೆ ಅಂತನ್ನೋದು ಎಷ್ಟು ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಾ ಇದೆ, ತಾವು ಗಮನಿಸಬಹುದು. ಇದು ವಜೂಖಾನ. ಇದು ಬಹಳ ಇಂಟ್ರೆಸ್ಟಿಂಗ್ ಸ್ಪಾಟ್. ಇದನ್ನ ಇವಾಗ ಸೀಲ್ ಮಾಡಿದ್ದಾರೆ ವಜೂಖಾನವನ್ನ. ಯಾಕಂದ್ರೆ ವಜೂಖಾನದ ಒಳಗೇನೇನೇನೆ ಈ ಬಹಳ ದೊಡ್ಡ ಶಿವಲಿಂಗ, ಅದೇ ಫೌಂಟೈನ್ ಗ್ಯಾಂಗ್ ಒಂದು ಬಂದಿತ್ತಲ್ಲ, ಫೌಂಟೈನ್ ಗ್ಯಾಂಗ್, ಫೌಂಟೈನ್ ಇದೆ, ಫೌಂಟೈನ್ ಇದೆ, ಫೌಂಟೈನ್ ಇದೆ ಅಂತ. ಯಾವ ಫೌಂಟೈನು ಇಲ್ಲ, ಎಂಥದ್ದು ಇಲ್ಲ. ಅದು ದೊಡ್ಡ ಮಟ್ಟದ ಶಿವಲಿಂಗ. ಆ ಜಾಗವನ್ನ ಇವಾಗ ಸೀಲ್ ಮಾಡಲಾಗಿದೆ. ಆ ಜಾಗವನ್ನ ಇನ್ನೂ ಕೂಡ ತೆರೆಯುವಂತ ಪ್ರಯತ್ನ ಆಗಿಲ್ಲ. ತೆರೆದ್ರು ನಂತರದಲ್ಲಿ ಮತ್ತೆ ಸೀಲ್ ಮಾಡಲಾಯಿತು. ಆ ಜಾಗದ ಬಗ್ಗೆ ಇನ್ನೂ ಕೂಡ ಒಂದ್ ಸ್ವಲ್ಪ ಪ್ರಶ್ನೆಗಳಿದಾವೆ. ಮತ್ತು ಅಲ್ಲಿಂದ ನಂದಿಯಿಂದ ವಜೂಖಾನದವರೆಗೂ ಕೂಡ, ಅಂದ್ರೆ ಶಿವಲಿಂಗ ಇದ್ದಂತ ಸ್ಥಳದವರೆಗೂ ಕೂಡ 83 ಅಡಿಯಷ್ಟು ಅಂತರವಿದೆ. 83 ಫೀಟ್ನಷ್ಟು ನಾವು ನೀವು ಅಂತರವನ್ನ ಕಾಣಬಹುದು. ಇಲ್ಲಿ ತಾವು ಕಾಣಬಹುದು ಈ ನಂದಿ ಇಲ್ಲಿದ್ದಾನೆ ಅಂತಂದ್ರೆ, ಇಲ್ಲಿ ತಾವು ಕಾಣಬಹುದು ಸ್ಪಷ್ಟವಾಗಿ ಇದು ಶೃಂಗಾರ ಗೌರಿ ದೇವಸ್ಥಾನ. ಯಾವ ದೇವಸ್ಥಾನ ಸ್ವಾಮಿ? ಶೃಂಗಾರ ಗೌರಿ ದೇವಸ್ಥಾನ. ಇಟ್ಸ್ ಸೋ ಎವಿಡೆಂಟ್, ಸೋ ಎವಿಡೆಂಟ್, ಸೋ ಎವಿಡೆಂಟ್. ಹಿಂದೂಗಳ ಪ್ರಕಾರ
ಶಿವಲಿಂಗ ಆಕಾರ, ಮುಸಲ್ಮಾನರ ಪ್ರಕಾರ ಫೌಂಟೈನ್. ಇದು ಶಿವಲಿಂಗ ಅನ್ನೋದ್ರಲ್ಲಿ ಯಾವ ಅನುಮಾನ ಬೇಕಾಗಿಲ್ಲ. ನಾನು ಹೇಳ್ತಾ ಇದ್ನಲ್ಲ, ವಜೂಖಾನದ ಬಗ್ಗೆ ಮಾತನಾಡ್ತಾ ಇದ್ನಲ್ಲ, ಇನ್ಫ್ಯಾಕ್ಟ್ ಈ ಔರಂಗಜೇಬ ಅಂತನ್ನುವವನು 1669ರಲ್ಲಿ ಆ ಮನುಷ್ಯ ಅವನು ದಾಷ್ಟ್ಯತನವನ್ನು ತೋರಿಸಿ ಅವನು ಅಟ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಏನಾಗ್ಬಿಡ್ತು, ಶಿವಲಿಂಗವನ್ನ ಬಚ್ಚಿಡುವಂತ ಕೆಲಸ ಮಾಡಬೇಕಾಯ್ತು. ಯಾಕಂದ್ರೆ ಅಂಥವರಿಂದ ನಮ್ಮ ಶಿವಲಿಂಗವನ್ನ ಕಾಪಾಡ್ಕೊಳ್ಬೇಕಾಯ್ತಲ್ಲ, ನಾವು ನಮ್ಮ ನಂಬಿಕೆಯನ್ನ ನಾವೆಲ್ಲರೂ ಕೂಡ ಕಾಪಾಡ್ಕೊಳ್ಬೇಕಾಯ್ತಲ್ವಾ. ಆ ಕಾರಣಕ್ಕಾಗಿ ಶಿವಲಿಂಗವನ್ನ ಬಾವಿಯ ಒಳಗೆ ಕುವಾ ಅಂತ ಕರೀತಾರೆ, ಆ ಕುವಾದ ಒಳಗೆ ಅದನ್ನ ಬಚ್ಚಿಡಬೇಕಾಯ್ತು. ಇಲ್ಲಿ ಗಮನಿಸಿ, ಬಹಳ ಸೂಕ್ಷ್ಮವಾಗಿ ಗಮನಿಸಿ, ಇದು ಸ್ವಸ್ತಿಕ್ ಸಿಂಬಲ್ ಕಾಣಿಸ್ತಾ ಇದೆಯಾ ನಿಮಗೆ? ದಿಸ್ ಈಸ್ ದಿ ಸ್ವಸ್ತಿಕ್ ಸಿಂಬಲ್. ದಟ್ಸ್ ಆಲ್ ಯುವರ್ ಆನರ್. ನಾನು ASI ರಿಪೋರ್ಟ್ ಬಗ್ಗೆ ಬಹಳ ಹೇಳಿದ್ದೆ. ASI ರಿಪೋರ್ಟ್ನ ಇನ್ ಡೆಪ್ತ್ ಡೀಟೇಲ್ಡ್ ಅನಾಲಿಸಿಸ್ ನಿಮ್ಮ ಮುಂದೆ ನಾನು ಇಟ್ಟಿದ್ದೆ ಈಗಾಗಲೇ, ಆಯ್ತಾ? 8 ಶಿವಲಿಂಗಗಳು, 2 ನಂದಿ, ಕೃಷ್ಣನ ವಿಗ್ರಹ, ವಿಷ್ಣುವಿನ ವಿಗ್ರಹ. ಇನ್ನೇನು ಬೇಕು ನಮ್ದು ಜಾಗ ಅನ್ನೋದಕ್ಕೆ? ಇನ್ನೇನು ಬೇಕು? ಸಾಕ್ಷಿಗಳು ಗಮನಿಸಿ, ರಾಮ ಅನ್ನೋದಕ್ಕೆ ಸಾಕ್ಷಿ, ಶ್ರೀಕಾರ. ಇನ್ನೇನು ಬೇಕು ನಮ್ದು ಜಾಗ ಅನ್ನೋದಕ್ಕೆ? ಇವಾಗ ನ್ಯಾಯಾಲಯ ಹೇಳಿದೆ, ನೀವು ನೆಲಮಾಳಿಗೆಯಲ್ಲಿ ಪೂಜೆ ಮಾಡ್ಕೊಳ್ಳಿ. ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ವಿನ್ ಅಂಡ್ ಐ ಆಮ್ ಸೋ ಪ್ರೌಡ್. 3 ಜನ ಗೆಸ್ಟ್ಗಳು, ಅತ್ಯಂತ ಹಿರಿಯರು, ವಾಗ್ಮಿಗಳು, ಚಿಂತಕರು, ತಿಳಿದುಕೊಂಡಿರೋರು ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಈ ಚರ್ಚೆಯಲ್ಲಿ ಜಾಯ್ನ್ ಆಗಿರೋದೇ ನಿಜವಾಗ್ಲೂ ಹೇಳ್ತೀನಿ, ನನ್ನ ಪುಣ್ಯ, ಯಾವ ಜನ್ಮದ ಸುಕೃತ ಫಲವೋ ಗೊತ್ತಿಲ್ಲ. ಯಾಕಂದರೆ ಅವರೆಲ್ಲರೂ ಕೂಡ ಪರಮ ಜ್ಞಾನಿಗಳು, ನಾನು ಏನೂ ಅಲ್ಲ ಅವರ ಮುಂದೆ. ಅವರಿಗೆ ಬಹಳ ವಿಷಯಗಳು ಗೊತ್ತಿದ್ದಾವೆ. ನಾನು ಆ ಕಡೆಯಿಂದ ಶುರು ಮಾಡ್ತಾನೆ. TM ಕೇಶವ್ ಸರ್, ಪುರಾತತ್ವ ತಜ್ಞರು ಅಂತಂದರೆ ದಟ್ಸ್ ಅನ್ ಅಂಡರ್ಸ್ಟೇಟ್ಮೆಂಟ್. ದಟ್ಸ್ ಆಕ್ಚುಲಿ ಅನ್ ಅಂಡರ್ಸ್ಟೇಟ್ಮೆಂಟ್. ಅವರು ಹಲವು ಕೆಲಸಗಳನ್ನು ಮಾಡಿದ್ದಾರೆ ದಶಕಗಳ ಕಾಲದಿಂದ. ಕೇಶವ್ ಸರ್, ನಮಸ್ಕಾರ. ನಮಸ್ತೆ. ವೆರಿ 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 ಲವ್ಲಿ ವೆಲ್ಕಮ್ ಟು ಯು ಸರ್. ಹಾಗೆ ಶ್ರೀಯುತ ಲಕ್ಷ್ಮೀಶ ಸೋಂದಾ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ, ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ಮಂಜುನಾಥ ಅಜ್ಜಂಪುರ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ, ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸಾಮಾನ್ಯವಾಗಿ TM ಕೇಶವ್ ಸರ್ ಒಂದು ಸ್ವಲ್ಪ ಹೀಗೆ ಕಿಚಾಯಿಸ್ತಾ ಇರ್ತಾರೆ, ಯಾಕಪ್ಪ ಮಗು ನಿನ್ನ ಕಡೆಯಲ್ಲಿ ಮಾತಾಡಿಸ್ತೀಯಾ, ನಾನು ತುಂಬ ಮಾತಾಡಬೇಕಾಗಿರುತ್ತಪ್ಪ ಅಂತಾರೆ. ಹಾಗಾಗಿ ನಾನು ಅವರಿಂದ ಇವತ್ತೊಂದು ಸ್ವಲ್ಪ ಕಡಿಮೆ ಬಯಸ್ಕೊಳ್ತಾ ಅವರಿಗೇನೆ ಅವಕಾಶ ಮಾಡಿಕೊಟ್ಟು ಬಿಡ್ತೇನೆ. ಕೇಶವ್ ಸರ್, ಪ್ಲೀಸ್ ಇವತ್ತು ಬಂದಿರುವ ನ್ಯಾಯಾಲಯದ ಸ್ಪಷ್ಟ ತೀರ್ಪು ಮತ್ತು ಆದೇಶ. ಶ್ರೀಹರಿ ನಾರಾಯಣ. ಇದರಲ್ಲಿ ನಮಗೆ ತಿಳಿದಂಗೆ ಕಾಳಿದಾಸ ಕುಮಾರ ವ್ಯಾಸ ಇದರಲ್ಲಿ ಕುಮಾರ ಸಂಭವದಲ್ಲಿ ಹೇಳ್ತಾನೆ, ವಾಘಾರ್ಧ ವಿರಸಂಪೃಕ್ತೌ ವಾಕರ್ತ ಪ್ರತಿಪತ್ತೆಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವು. ಕಾಶಿ ಅವನ ಸ್ಥಳ. ಹೌದು. ಕಾಶಿಯಲ್ಲಿ ಅವನು ವಿರಾಜಮಾನನಾಗದೆ ಬೇರೆ ಯಾರು ವಿರಾಜಮಾನನಾಗಲು ಸಾಧ್ಯವಿಲ್ಲ. ಮಹಾದೇವನ ಆಸ್ಥಾನ, ಅದೇ ಒಂದು ಕೈಲಾಸ. ಅಲ್ಲಿ ನಾವು ಹಿಮವತ್ ಪರ್ವತದ ಕೈಲಾಸವನ್ನು ಬಿಟ್ಟರೆ ನೆಕ್ಸ್ಟ್ ನಾವು ಬರೋದೇ ಕಾಶಿಗೆ. ಯಾಕೆಂದರೆ ಅದಕ್ಕೆ ತನ್ನದೇ ಆದ ಸಹಸ್ರಾರು ವರ್ಷಗಳ ಇತಿಹಾಸ ಇದೆ. ಕ್ರಿಸ್ತಪೂರ್ವ 6ನೇ ಶತಮಾನದಿಂದಾನೇ ಆ ಗಂಗಾ ನದಿಯ ತಡದಲ್ಲಿರುವ ಈ ಕಾಶಿ ಬಹಳ ಪ್ರಸಿದ್ಧವಾದ ಸ್ಥಳ ಅಂತ ಹೇಳಿ ಅನೇಕ ಪುರಾತತ್ವೀಯ ಆಧಾರಗಳು, ಸಮಕಾಲೀನ ಬರವಣಿಗೆಗಳು ಪ್ರತಿಯೊಂದು ದೊರಕಿ, ವಿಶೇಷ ಏನು ಅಂದರೆ ಬಹಳ ಪ್ರಾಯವಾದ 3 ಧರ್ಮಗಳು ಅಲ್ಲಿ ಬೆಳೆದು ಬಂದವು. ಬ್ರಾಹ್ಮಣಿಸಮ್, ಜೈನಿಸಮ್ ಆ್ಯಂಡ್ ಬುದ್ಧಿಸಮ್. ಕರೆಕ್ಟ್. ವಿದ್ಯೆಗೆ ಅದು ಸ್ಥಳ, ಓಕೆ. ಜ್ಞಾನಕ್ಕೆ ಅದು ಸ್ಥಳ, ಓಕೆ. ಶ್ರೀಕಾರಕ್ಕೆ ಅದು ಸ್ಥಳ, ಓಂಕಾರಕ್ಕೆ ಅದು ಸ್ಥಳ, ಗಂಗೆಯ ಪವಿತ್ರತೆಗೆ ಅದು ಸಾಕ್ಷಿ. ಓಕೆ. ಆ ಸ್ಥಳದಲ್ಲಿ ನಾವು ನಮ್ಮ ಹೃದಯವನ್ನು ಬಿಚ್ಚಿ ಇಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿದಲ್ಲಿ ಉಳಿದವರು ಮರುಗುವ ಅವಶ್ಯಕತೆ ಇಲ್ಲ. ರೈಟ್. ನಮ್ಮ ಹಕ್ಕು ಕಾಲಾನುಕಾಲದಲ್ಲಿ ಅನೇಕ ಧರ್ಮೀಯರ ದಾಳಿಗೆ ಒಳಗಾಗಿ ಹಣ್ಣಾಗಿದ್ದರೂ ನಾವು ಧರ್ಮವನ್ನು ಬಿಟ್ಟಿಲ್ಲ, ನಾವು ನ್ಯಾಯವನ್ನು ಬಿಟ್ಟಿಲ್ಲ. ನ್ಯಾಯ ಮಾರ್ಗದಲ್ಲೇ ಹೋದ್ವಿ. ಧರ್ಮಕ್ಕೆ ಸಾವಿಲ್ಲ, ಸತ್ಯಕ್ಕೆ ಸಾವಿಲ್ಲ.
ನ್ಯಾಯಕ್ಕೆ ಸಾವಿಲ್ಲ ಅನ್ನೋದನ್ನು ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಧಿಕಾರಿಗಳು ಆ ಸ್ಥಳದಲ್ಲಿ ಉತ್ಖನನ ಮಾಡಿ ಅಲ್ಲಿ ಒಂದು ಶೈವ ದೇವಾಲಯ ಇದ್ದುದಕ್ಕೆ ಸಾಕ್ಷಿಗಳನ್ನು ನಿಮ್ಮ ಕಣ್ಣು ಮುಂದೆ ತೆರೆದಿಟ್ಟಿದ್ದಾರೆ. ಅಷ್ಟೇ. ತದನಂತರ ಬಂದವರು ಅವರು ಒಂದು ಮಾತು ಹೇಳ್ಬೋದು, ಹೂವಿನಿಂದ ನಾರು ಸ್ವರ್ಗಕ್ಕೆ, ಶಿವನ ಆಶೀರ್ವಾದ ಅವ್ರಿಗೂ ದೊರಕದಂಗೆ ಅಂತ ಅಂದ್ಕೊಂಡು ಬಿಡೋದು ಅಷ್ಟೇ. ನಾವು ಇಲ್ಲಿ ದೊರೆತಿರುವ ಆಧಾರಗಳು ನೀವು ಭಾಳ ಚೆನ್ನಾಗಿ ಬಿಡಿಸಿ ಒಳ್ಳೆ ಸುಲಿದ ಬಾಳೆಹಣ್ಣಿನಂತೆ ಎಲ್ಲ ನೀವು ತೆಗೆದಿಟ್ಬಿಟ್ಟು ನಮಗೆ ಮಾತನಾಡಿದರೆ ಅಲ್ಲಿ ಏನು ಮಾತಾಡೋದು ಇದು ಸುಲಿದ ಬಾಳೆಹಣ್ಣು ಅಂತ ಹೇಳ್ಬೇಕು ನಾವು ಅಷ್ಟೇ. ಹೀಗಾಗಿ ನಿಮ್ಮ ಆತ್ಮಸ್ಥೈರ್ಯ, ನಿಮ್ಮ ಒಂದು ಬಹಳ ಕಾರ್ಯಕ್ಷಮತೆಗೆ ನಮ್ಮಿಂದ ಒಂದು ಪ್ರೀತಿಯ ಮೆಚ್ಚುಗೆ. ಥ್ಯಾಂಕ್ ಯು. ಈ ರೀತಿ ಎಲ್ಲ ಸಾಕ್ಷ್ಯಾಧಾರಗಳು ನಮಗೆ ಬಹಳ ಮುಖ್ಯವಾಗಿ ಇದು ಒಂದು ಶೈವ ಕ್ಷೇತ್ರ. ನಾನು 2-3 ಸಲ ನಿಮ್ಮ ಜೊತೆ ಮಾತನಾಡಿದಾಗ, ವಿಸ್ತಾರ ಜೊತೆಯಲ್ಲಿ ಮಾತನಾಡಿದಾಗ, ಆ ನದಿಯ ದಡದಲ್ಲಿ ಶಿವನ ಓಟಿವ್ ದೇವಸ್ಥಾನಗಳು ಇರೋದು, ಭಕ್ತರು ಬಂದವರೆಲ್ಲ ನೆನಪಿಗಾಗಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಹೋಗುವುದು ಪದ್ಧತಿ. ಅದು ಹಂಪಿಯಲ್ಲಿ ಈಗಲೂ ಜೀವಂತವಾಗಿದೆ. ವಿರೂಪಾಕ್ಷನ ಸನ್ನಿಧಿಯಲ್ಲಿ ಚಕ್ರತೀರ್ಥದ ಬಳಿ ಯಾರೆಲ್ಲ ಪೂಜೆ ಮಾಡ್ತಾರೋ ಅವ್ರು ಏನೂ ಮಾಡದೇ ಇದ್ರು ಒಂದು 3 ಕಲ್ಲನ್ನು ಮನೆ ಅಂತ ಜೋಡಿಸ್ಬಿಟ್ಟು ಅದನ್ನೇ ಕೈ ಮುಗಿದ್ಬಿಟ್ಟು ಅದಕ್ಕೆ ಒಂದು ಹರಕೆ ಹೊತ್ಬಿಟ್ಟು ಹೋಗ್ಬಿಡ್ತಾರೆ. ಶಿವಪ್ಪ, ವಿರೂಪಾಕ್ಷಪ್ಪ, ನಿನ್ನ ಆಶೀರ್ವಾದ ಇದ್ದರೆ ಮುಂದಿನ ವರ್ಷಕ್ಕೆ ನಾನು ಮನೆ ಕಟ್ತೀನಿ, ಇಲ್ಲಿ ನಿನ್ನ ಎದುರಿಗೆ ಒಂದು ಗುಡಿ ಕಟ್ತೀನಿ ಸಣ್ಣದು ಅಂತ ಹೇಳಿಬಿಟ್ಟು ಹರಕೆ ಹೊರ್ತಾರೆ. ಅಂದರೆ ಈಗಲೂ ಜೀವಂತವಾಗಿ ಈ ಘಟನೆಗಳು ನಡೆಯುತ್ತವೆ. ಇನ್ನೊಂದು, ನಮ್ಮ ಏನೇ ನಮ್ಮ ರೋಗ ರುಜಿನಗಳಿದ್ದರೂ, ಶರೀರ ಅದರಿಂದ ಊನ್ಯವಾಗಿದ್ರೂ ಅದನ್ನು ಗುಣಪಡಿಸುವಂಥ ಹರಕೆ ಹೊತ್ತು ಕಣ್ಣು, ಕೈ, ಕಿವಿ, ಮೂಗು, ಶಿರ ಇದನ್ನೆಲ್ಲ ನಾವು ಅರ್ಪಣೆ ಮಾಡ್ತೀವಲ್ಲ ಬೆಳ್ಳಿನಲ್ಲಿ ಮುಡುಕು ಅಂತ, ಅದು ಅದೇ ರೀತಿಯಲ್ಲಿ ಕಾಶಿಯಲ್ಲೂ ವಿಶ್ವನಾಥನ ಸನ್ನಿಧಿಯಲ್ಲೂ, ಇದು ಕೇವಲ ಆ ಪ್ರದೇಶಕ್ಕೆ ಸೀಮಿತ ಅಲ್ಲ. ಈ ದೇವಾಲಯ ಇಡೀ ಭಾರತಕ್ಕೆ ಸೇರಿದ ದೇವಾಲಯ, ವಿಶ್ವದ ದೇವಾಲಯ ಅಂದರೆ ಭಾರತಕ್ಕೆ ಸೇರಿದ ದೇವಾಲಯ. ಆದ್ದರಿಂದ ಎಲ್ಲರೂ ಹೋಗಿ ಅಲ್ಲಿ ಕೈ ಮುಗಿದು ನಮನ ಮಾಡಿ ಆ ಪೂಜಾ ಪುನಸ್ಕಾರಗಳನ್ನು ಮಾಡಿ ಹರಕೆ ಹೊತ್ತು ಬರೋರು. ಹೀಗಾಗಿ ಅಲ್ಲಿ ನಮಗೆ ನೀವು ಹೇಳಿದಾಗೆ ಇಲ್ಲಿ ಇಷ್ಟು ಶಿವಲಿಂಗ ಸಿಕ್ಕಿದೆ, ಇಷ್ಟು ನಂದಿ ಸಿಕ್ಕಿದರೆ ಸಿಗಲೇಬೇಕು ಶಿವನ ಸ್ಥಾನ. ನೀವು ಒಂದು ಚಿತ್ರ ತೋರಿಸಿದ್ರಿ, ಅಲ್ಲಿ ನಂದಿ ಎದುರಿಗೆ ಅಲ್ಲಿ ಕೊಳದಲ್ಲಿ ಒಂದು ಇದು ಅಂತ, ಅದನ್ನು ನೋಡಿದಾಗ ಇಲ್ಲಿ ಇದೆಯಲ್ಲ, ಇಲ್ಲೇ ಬರುತ್ತೆ ಚಿತ್ರ, ಬರುತ್ತೆ ಇನ್ನೇನು ಬರುತ್ತೆ. ಅದರಲ್ಲಿ ನೇರವಾಗಿ ನಂದಿ ಶಿವನನ್ನು ನೋಡ್ತಾ ಕೂತಿದ್ದಾನೆ. ಅದು ಶಿವನಿಂದ 83 ಅಡಿ ಶಾಸ್ತ್ರ ರೀತಿ ಅದಿದೆ ಡಿಸ್ಟೆನ್ಸು ಬಂತು ನೋಡಿ. ಅದು ನಂದಿ ಆ ಶಿವಲಿಂಗವನ್ನೇ ನೋಡ್ತಿರೋದು. ನಿಮಗೆ ಮೂಲ ವಿಶ್ವನಾಥ ಅವನೇ ಆಗಿದ್ರು ಆಶ್ಚರ್ಯ ಪಡಬೇಕಾದಿಲ್ಲ ನೀವು. ಈ ಕಡೆ ಅಹಲ್ಯಾಬಾಯಿ ಹೋಳ್ಕರ್ ಅವರು ಮಾರ್ಪಡಿಸಿದ ದೇವಾಲಯಗಳ ಪುನರುತ್ಥಾನಗೊಳಿಸಿದ ದೇವಾಲಯ ಕಾಶಿ ವಿಶ್ವನಾಥ ದೇವಾಲಯ ಆದರೆ ಇದು ತಾವು ಹೇಳ್ತಾ ಈ ನಂದಿಯ ನೇರವಾಗಿ ಆ ಶಿವಲಿಂಗ ಇದೆ. ಅದು ಶಿವನ ದೇವಸ್ಥಾನ. ಇದಕ್ಕಿಂತ ಏನು ಪುರಾವೆಗಳು ಬೇಕಾಗಿಲ್ಲ. ಒಂದು ಆ ಜಾಗ ಇದೆ ನೋಡಿ, ಇಲ್ಲಿ 3 ಜನ ತೋರಿಸ್ತಿದಾರಲ್ಲ ಚಿತ್ರದಲ್ಲಿ, ವಜೂಖಾನ ಹಿಂಭಾಗದಲ್ಲಿ. ನೀವು ಆ ಜಾಗದಲ್ಲಿ ಉತ್ಖನನ ನಡೆಸಿದ್ರೆ ಆಗಿನ ಕಾಲದ ಇಟ್ಟಿಗೆಯ ಕಟ್ಟಡಗಳು ಅವ್ರು ನಿಂತಿದಾರಲ್ಲ ಈ ಪೂರ್ತಿ ಜಾಗದಲ್ಲಿ ನಮಗೆ ಅದು ಗರ್ಭಗೃಹ ಆದರೆ ಶಿವಲಿಂಗ ಇರೋದು ಮುಂಭಾಗದಲ್ಲಿ ನಮಗೆ ಮಹಾಮಂಟಪ ದೊರಕಲೇಬೇಕು. ಇದು ಮುಖಮಂಟಪ. ಆ ಪರ್ಟಿಕ್ಯುಲರ್ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ನಂದಿ ಮೇಲೆ ಇತ್ತಲ್ಲ ಆ ನಂದಿ, ಅದರ ಮೇಲ್ಭಾಗದಲ್ಲಿ ಅದು ನಂದಿ ಮಂಟಪದ ಭಾಗ. ಮುಂದೆ ಇಲ್ಲಿ 83 ಅಡಿ ಅಂತರ ಮತ್ತೆ ಆ ಸ್ಪೇಸ್ ಇದೆಯಲ್ಲ, ಅಲ್ಲಿ ನಿಮಗೆ ಒಂದು ಮಹಾಮಂಟಪ ಬರಬೇಕು, ಒಂದು ಮುಖಮಂಟಪ ಬರಬೇಕು. ಅಂದ್ರೆ ತಾವು ಹೇಳ್ತಾ ಇರೋದು ಇಲ್ಲಿ ಈ ಜಾಗದಲ್ಲಿ ಇಲ್ಲಿ ನಂದಿ, ಇಲ್ಲಿ ನೇರವಾಗಿ ನೀವು ಕೈ ಈಗ ಅಲ್ಲಿಂದ ಮುಂದೆ ಬನ್ನಿ ಸ್ವಲ್ಪ, ಇನ್ನೊಂದು ಸ್ವಲ್ಪ ಅಲ್ಲಿ ನಿಲ್ಲಿಸಿ, ಅಲ್ಲಿ ಒಂದು ಮುಖಮಂಟಪ ಬರಬೇಕು. ಅದಾದ ಮೇಲೆ ಅವರುಗಳು ನಿಂತಿದಾರಲ್ಲ ಅದು ಮಹಾಮಂಟಪ ಬರಬೇಕು. ಆ ಮಹಾಮಂಟಪದ ಎದುರಿಗೆ ಒಂದು ಅಂತರಾಳ, ಆಮೇಲೆ ಶಿವಲಿಂಗ ಕರೆಕ್ಟ್ ಆಗಿದೆ ಅಲೈನ್ಮೆಂಟ್. ಉತ್ಖನನ ನಡೆಸಿದ್ರೆ ಆ ಸ್ಥಳದಲ್ಲಿ ನಮಗೆ ಖಂಡಿತವಾಗಿಯೂ ಮುಖಮಂಟಪ, ಮಹಾಮಂಟಪ 3 ಭಾಗದಲ್ಲಿ, ಮಹಾಮಂಟಪದ 3 ಭಾಗದಲ್ಲಿ ಮುಖಮಂಟಪ ಇರುತ್ತೆ. ಉತ್ತರ, ದಕ್ಷಿಣ, ಪೂರ್ವ ಅಥವಾ ಪಶ್ಚಿಮಕ್ಕೆ 3 ದಿಕ್ಕಿನಲ್ಲೂ ಅದು ಇರುತ್ತೆ. ಅದಾದ ಮೇಲೆ ಆ ಶಿವನಿಗೆ ಆ ಕೊಳ ವೃತ್ತಾಕಾರವಾದ ಇದು ಹಾಕಿದ್ದಾರಲ್ಲ ಕಾರಂಜಿ ಅಂತ, ಆ ಭಾಗ ಗರ್ಭಗೃಹದ ಭಾಗ. ಇಲ್ಲಿಗೆ ನಿಲ್ಲಿಸೋಣ ಸರ್, ಇಲ್ಲಿಗೆ ನಿಲ್ಲಿಸೋಣ. ನಿಮ್ಮ ಪೆನ್ ಒಂಚೂರು ನಾನು ಬೈ ಮಾಡ್ತೀನಿ, ಬಳಸ್ಕೊಳ್ತೀನಿ. ಇಲ್ಲಿಗೆ ನಿಲ್ಲಿಸೋಣ.
ಇಲ್ಲಿಂದ ಕೇಶವ್ ಸರ್, ಹಾ, ಇಲ್ಲಿ ನಂದಿ ಗಮನಿಸ್ತಾ ಇದ್ದಾನೆ, ನೇರವಾಗಿ ಇಲ್ಲಿ ಗರ್ಭಗೃಹ ವಜೂಖಾನ ಅಂತ ಅವ್ರು ಕರೆಯೋದು. ಇಲ್ಲಿ ನೇರ ಗಮನಿಸಿದಾಗ ಇಲ್ಲಿ ನಮಗೆ ಸಿಕ್ಕಿದ್ದು ಶಿವನ ಅತಿ ದೊಡ್ಡ ಲಿಂಗ. ಅವರು ಅದನ್ನ ಕರೆದಿದ್ದು ಫೌಂಟೇನ್ ಅಂತ ಕರೆದಿದ್ದು, ಕಾರಂಜಿ ಅಂತ ಕರೆದಿದ್ದು. ಯಾವುದಾದ್ರೂ ಶಿವನ ದೇವಸ್ಥಾನದಲ್ಲಿ ನೀವು ಹೇಳಿದಾಗೆ ಒಂದೇ ಕ್ಷಣ ತಗೊಳ್ತೀನಿ, ದಯಮಾಡಿ ಕ್ಷಮಿಸಿ, ಬೇಜಾರಾಗಬೇಡಿ. ಯಾವುದಾದರೂ ಶಿವನ ದೇವಸ್ಥಾನದಲ್ಲಿ ನೀವೇ ಹೇಳಿದ ಹಾಗೆ ನಂದಿ ಹೀಗಿದ್ದರೆ ನೇರವಾಗಿ ನಂದಿಯನ್ನ ನೋಡೆ ಶಿವನನ್ನ ನೋಡುವ ಪರಿಪಾಠ. ಎಸ್ಪೆಷಲಿ ನಮ್ಮ ಸಂಸ್ಕೃತಿ ನಂದಿಯ ಬಲಗಣ್ಣು ಶಿವಲಿಂಗವನ್ನು ನೋಡ್ತಾ ಇರುತ್ತೆ. ನಂದಿಯ ಬಲಗಣ್ಣು ಶಿವನನ್ನ ನೋಡ್ತಾ ಇರುತ್ತೆ. ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಶಿವನ ದೇವಸ್ಥಾನಕ್ಕೆ ಅದು ಸ್ವಲ್ಪ ತಲೆಯನ್ನು ಹಿಂಗೆ ತಿರುಗಿಸಿರುತ್ತೆ, ಎಡಭಾಗಕ್ಕೆ ತಲೆಯನ್ನು ತಿರುಗಿಸಿರುತ್ತೆ. ಅಲ್ಲಿ ನೋಡಿ ನಂದಿ ವಿಗ್ರಹವನ್ನ ಅದು ಎಡಭಾಗಕ್ಕೆ ತಲೆ ತಿರುಗಿಸಿದಾಗ ಅದರ ಬಲಗಣ್ಣು ಶಿವನ ಮೇಲಿರುತ್ತೆ. ಅಂದ್ರೆ ಏನು, ಒಂದು ಕಣ್ಣು ಶಿವನ ಮೇಲಿದ್ದರೆ ಎರಡನೆಯ ಕಣ್ಣು ಬರುವ ಜನರ ಮೇಲಿರುತ್ತೆ, ಎಡಗಣ್ಣು. ಕರೆಕ್ಟ್ ಕರೆಕ್ಟ್. ಆ ರೀತಿ ರಚನೆ ಇದೆ. ಇಲ್ಲಿ ನೋಡಿ, ಶಿವನ ಆ ನಂದಿಯ ಕಣ್ಣನ್ನು ನೋಡಿ, ಆ ಶಿವಲಿಂಗದ ಕಡೆ ಇದೆ. ಕರೆಕ್ಟ್. ಎಡಗಣ್ಣು ಆ ದೇವಾಲಯಕ್ಕೆ ಬರುವವರ ಮೇಲೆ ಗಮನ ಇಟ್ಟಿಗೆ, ಯಾಕೆಂದ್ರೆ ಅವನು ದ್ವಾರಪಾಲಕನ ಕೆಲಸ ಮಾಡ್ತಾನೆ. ಇದರ ಮುಂದಿನ ಸ್ಲೈಡ್ ನಲ್ಲಿ ಅದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ನಮಗೆ. ಅಂದ್ರೆ ನಮಗೆ ಇದರ ಮುಂದಿನ ಸ್ಲೈಡ್ ನಲ್ಲಿ ಇದು ಹೋದ್ಮೇಲೆ ನಮ್ಗೆ ಏನ್ ಕಾಣಿಸುತ್ತೆ ಅಂತಂದ್ರೆ, ನಂದಿಯನ್ನ ಅಲ್ಲಿ ಬಚ್ಚಿಟ್ಟಿರುವ ಹಾಗೆ ಬಂತು ನೋಡಿ. ಇದು ಕುವ ಅಂದ್ರೆ ಬಾವಿಯ ಒಳಗೆ ಶಿವಲಿಂಗ, ಇವರು ಫೌಂಟೇನ್ ಅಂತ ಕರೆದು ಬಿಟ್ರು ಇದನ್ನ. ಅದು ಎಂತ ಹೆಸರು ಸರ್? ಜ್ಞಾನವನ್ನು ನೀಡುವ ಬಾವಿ, ವಜನ್, ಹೌದು, ತೂಕ ಇರುವಂತಹ ಸ್ಥಳ. ಹೌದು, ಆಟೋಮೆಟಿಕ್ ಆಗಿ ಅದು ಹಂಗೆ ಆಗೋಗುತ್ತೆ. ಅಬ್ಸಲ್ಯೂಟ್ಲಿ ಟ್ರೂ. ಹಿಂದೂಗಳ ಪ್ರಕಾರ ಶಿವಲಿಂಗದ ಆಕಾರ, ಮುಸಲ್ಮಾನರ ಪ್ರಕಾರ ಕಾರಂಜಿ. ಇದು ಬಹಳ ಸ್ಪಷ್ಟವಾಗಿದೆ. ಇದರ ನೆಕ್ಸ್ಟ್ ಸ್ಲೈಡು ನೀವು ಹೇಳದಾಗೆ ಪ್ರಾಬಬಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಲೈಡ್. ಕಾರಣ ಏನು ಅಂತಂದ್ರೆ, ಇಲ್ಲಿ ನಂದಿ ಪಾಪ ಬಂಧಿತನಾದಂತೆ ಕಾಣಿಸ್ತಿದ್ದಾನೆ. ಕಾರಣ ಏನು ಅಂತಂದ್ರೆ, ನಂದಿ ಹೀಗೆ ಗಮನಿಸ್ತಿದ್ದಾನೆ, ಅವನ ಎದುರುಗಡೆನೆ ಶಿವನ ಅತಿ ದೊಡ್ಡದಾದಂಥ ಲಿಂಗ. ಈಗ ನೋಡಿ ಈ ಶಾರ್ಟ್ ಅಲ್ಲಿ ನೋಡಿ, ಎಕ್ಸಾಕ್ಟ್ಲಿ ನಂದಿ ಇದು ಬಲಗಡೆ ಸೀದಾ ಶಿವಲಿಂಗದ ಮೇಲೆ ಇದೆ. ಎಕ್ಸಾಕ್ಟ್ಲಿ. ಸೋ ಬ್ಯೂಟಿಫುಲಿ ಆನ್ಸರ್ಡ್ ಸರ್, ಸೋ ಬ್ಯೂಟಿಫುಲಿ ಆನ್ಸರ್ಡ್. ನನ್ನ ಕೈಯಲ್ಲಿ ಕೋಲ್ ಯಾಕೆ ಇಟ್ಕೊಂಡಿದ್ದೀನಿ ಅಂತಂದ್ರೆ, ನಮ್ಮ ಹಿಂದ್ಗಡೆ ಇರುವ ಗ್ರಾಫಿಕ್ಸ್ನ ನಮ್ಮಲ್ಲಿರುವ ಜ್ಞಾನಿಗಳು, ಪುರಾತತ್ವ ಇಲಾಖೆಯ ತಜ್ಞರು ಮತ್ತು ಹಿಸ್ಟಾರಿಯನ್ಸು ಮತ್ತು ಸಂಸ್ಕೃತಿ ಅರಿತವರು ಬಹಳ ಬ್ಯೂಟಿಫುಲ್ ಆಗಿ ವಿವರಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರು ತೋರಿಸುವಾಗ ನನಗೂ ನಿಮಗೂ ಅನುಕೂಲವಾಗಲಿ ಅನ್ನುವ ಕಾರಣಕ್ಕೆ ಮಾತ್ರ ನಾನು ಈ ಕೋಲನ್ನು ಬಳಸ್ತಾ ಇದ್ದೇನೆ. ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ಒಂದು. ಎರಡನೇದು, ನೆಲಮಾಳಿಗೆಯಲ್ಲಿ ಸಿಕ್ಕಂಥ ಹಲವು ಶಿವಲಿಂಗಗಳಿಗೆ ಮತ್ತು ಹಲವು ವಿಗ್ರಹಗಳಿಗೆ ಪೂಜೆಯನ್ನ ಮಾಡುವುದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಈಗ ನಾವು ಏನಿಲ್ಲಿ ಗಮನಿಸ್ತಾ ಇರೋದು, ನಾವಿಲ್ಲಿ ಗಮನಿಸ್ತಾ ಇರೋದು ಈ ಸ್ವಸ್ತಿಕ್ ಸಿಂಬಲ್ಲು ಜೊತೆಗೆ ಕಾಶಿ ವಿಶ್ವನಾಥ ದೇವಸ್ಥಾನ, ಕಾಶಿ ವಿಶ್ವನಾಥ ದೇವಸ್ಥಾನದ ಜೊತೆಗೆ ಪಕ್ಕದಲ್ಲೇ ಅಂಟಿಕೊಂಡಿರುವ ಮತ್ತು ನಂದಿ ತನ್ನ ಮಾಸ್ಟರ್, ತನ್ನ ಗುರುವಿನ ಕಡೆಗೆ ನೋಡ್ತಾ ಇರುವ ಅದ್ಭುತವಾದಂಥ ಒಂದು ವಿಗ್ರಹ. ಮತ್ತು ಆ ವಜೂಖಾನದ ಒಳಗೆ ಅಂದ್ರೆ ಬಾವಿ ಕುವಾದ ಒಳಗೆ ಹುದುಗಿಸಿಟ್ಟಿದ್ದ 1669ರಲ್ಲಿ ಅವನು ಔರಂಗಜೇಬ ದಾಳಿ ಮಾಡಿದಾಗ ಯಾವ ಕಾರಣಕ್ಕೂ ಸಮಸ್ಯೆಗೀಡಾಗಬಾರದು ಅನ್ನೋ ನಿಟ್ಟಿನಲ್ಲಿ ಹುದುಗಿಸಿ ಇಟ್ಟಿದ್ದಂಥ ಅಂದ್ರೆ ಮುಳುಗಿಸಿಟ್ಟಿದ್ದಂಥ ಶಿವಲಿಂಗ. ಈಗ ನಾನು ಸೋಂದಾ ಸರ್ಗೆ ಹೋಗ್ತೀನಿ, ಲಕ್ಷ್ಮೀ ಸೋಂದಾ ಸರ್ಗೆ. ಅವರ ಎಕ್ಸ್ಪ್ಲನೇಷನ್ ಏನಿರ್ಬೋದು ಅನ್ನೋದನ್ನ ಕೇಳೋದಕ್ಕೆ ನಾನು ಕಾತರನಾಗಿದ್ದೇನೆ. ಇಲ್ಲಿ ಸ್ವಸ್ತಿಕ್ ಸಿಂಬಲ್ ಕೂಡ ಕಾಣಿಸ್ತಾ ಇದೆ ಸೋಂದಾ ಸರ್ ನಮಗೆ. ಖಂಡಿತ. ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂಭವೇ. ಬಹುಶಃ ಇವತ್ತಿನ ಸಂದರ್ಭಕ್ಕೆ ನಾವು ಶಂಭುವಿನ ಸ್ಮರಣೆಯನ್ನು ಶಾಸನದ ಶಂಭು ಸ್ಮರಣೆಯ ಮುಖೇನವಾಗಿ ಮಾಡಿದ್ರೆ ಇನ್ನೂ ಹೆಚ್ಚು ಅರ್ಥಪೂರ್ಣ ಅನ್ನೋ ಕಾರಣಕ್ಕಾಗಿ ಇದರಿಂದ ಪ್ರಾರಂಭ ಮಾಡಿದೆ. ನನಗನ್ಸೋ ಮಟ್ಟಿಗೆ ಇದು ನಿರೀಕ್ಷಿತ ಗೆಲುವು, ಅಚ್ಚರಿ ಇಲ್ಲದ ಸಂತಸ ಕೂಡ ಹೌದು. ಅಚ್ಚರಿ ಇಲ್ಲದ ಸಂತಸ ಯಾಕೆಂದರೆ ಇದು ನಿರೀಕ್ಷೆ ಮಾಡಿರುವಂಥದ್ದೇ. ಇಲ್ಲಿ ಮುಖ್ಯವಾಗಿ ನಿತ್ಯ, ಸತ್ಯ, ಮಿಥ್ಯ ಮತ್ತು ಸ್ತುತ್ಯ ಈ 4 ಸಂಗತಿಗಳಿಂದ ನಾವು ಇದರ ವಿವರಣೆಯನ್ನು ಮಾಡಬಹುದು. ಒಂದು ಕಾಲದಲ್ಲಿ ಪೂಜೆ ಈ ಪ್ರದೇಶದಲ್ಲಿ ಶಿವನಿಗೆ ನಿತ್ಯವಾಗಿ ನಡೀತಾ ಇತ್ತು. ಅದರ ಮಧ್ಯೆ ಒಂದು ಮಿಥ್ಯೆ ಬಂದು ಈ ಎಲ್ಲ ಪ್ರಮಾದಗಳಿಗೆ ಕಾರಣ ಆಯಿತು.
ಸತ್ಯಕ್ಕೆ ಯಾವತ್ತೂ ಜಯ, ಅಲ್ಲಿ ಸತ್ಯಕ್ಕೆ ಜಯ, ಮತ್ತು ಈ ಜಯ ಒಂದು ಸ್ತುತ್ಯಾರ್ಹ. ಹೀಗಾಗಿ ನಿತ್ಯ, ಮಿಥ್ಯ, ಸತ್ಯ ಮತ್ತು ಸ್ತುತ್ಯ, ಈ 4 ಸಂಗತಿಗಳು ಇವತ್ತಿನ ಈ ಒಂದು ನಿರ್ಣಯಕ್ಕೊಂದು ಅಲಂಕಾರ ಅಂತ ನಾನು ಭಾವಿಸ್ತೇನೆ. ಇನ್ನು ಡಾಕ್ಟರ್ ಕೇಶವ್ ಸರ್ ಹೇಳಿದ ಹಾಗೆ ನಿಮ್ಮ ಈ ಅದ್ಭುತವಾದಂಥ ಈ ಗ್ರಾಫಿಕ್ ವರ್ಕ್ ವೀಕ್ಷಕರಿಗೆ ತುಂಬ ಒಳ್ಳೆಯ ಮಾಹಿತಿಯನ್ನು ಕೊಡ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದರೆ ಇಲ್ಲಿ ಅವರು ಏನು ಫೌಂಟೇನ್ ಅಂತ ಹೇಳಿದ್ರಲ್ಲ, ಅದು ಫೌಂಟೇನ್ ಅಲ್ಲ ಸರ್, ಅವರ್ ವರ್ಷಿಪಿಂಗ್ ಮೌಂಟೇನ್. ಅದು ವಾವ್, ಅವರ್ ವರ್ಷಿಪಿಂಗ್ ಮೌಂಟೇನ್, ಅದು Wow. ನಾಟ್ ಫೌಂಟೇನ್. ವಾವ್. ನಮ್ಮ ಶ್ರದ್ಧಾಭಕ್ತಿಯ ಪರ್ವತ ಅಂತ ನಾನು ಕರಿತೇನೆ. ಅವರು ಕಾರಂಜಿ ಅಂತ ಕರೆದ್ರೆ ನಾನು ಶ್ರದ್ಧೆಯ ಪರ್ವತ ಅಂತ ಕರಿತೇನೆ. ಗ್ರೇಟ್. ನಮ್ಮ ವರ್ಷಿಪಿಂಗ್ ಮೌಂಟೇನ್ ಅದು. ಯಾಕೆ ಅದು ಶಿವಲಿಂಗವೇ ಆಗಿತ್ತು ಹೇಳುವುದು ಸ್ಫಟಿಕದಷ್ಟೇ ಸ್ಪಷ್ಟವಾದ ಚಿತ್ರಣ ಈಗ ವೀಕ್ಷಕರಿಗೆ ಕಾಣ್ತಾ ಇದೆ. ಅಲ್ಲಿ ನೀವೇ ತೋರಿಸುವ ಹಾಗೆ ಶಿವಲಿಂಗ ಇದೆ. ಶಿವಲಿಂಗದ 83 ಅಡಿಯ ಎದುರು ಭಾಗದಲ್ಲಿ ಆ ನಂದಿ ಕಾಯ್ತಾ ಕುಳಿತಿದ್ದಾನೆ. ಜೊತೆಗೆ ಕೇಶವ್ ಸರ್ ಹೇಳಿದ ಹಾಗೆ ಅದರ ನಡುವಿನ ಅಂತರ ಮುಚ್ಚಿ ಹೋಗಿದೆ. ಉತ್ಖನನ ಆದರೆ ಇನ್ನೂ ಸ್ಪಷ್ಟತೆಯಿಂದ ನಾವು ಇದನ್ನು ವಿವರಿಸಲಿಕ್ಕೆ ಸಾಧ್ಯ ಇದೆ. ಮುಖಮಂಟಪ, ಸಭಾಮಂಟಪ, ಅಂತರಾಳ ಮತ್ತು ಈಗೇನವರು ಬಾವಿ ಅಂತ ಹೇಳ್ತಾ ಇದ್ರಲ್ಲ, ಬಹುಶಃ ಅಲ್ಲಿ ಗರ್ಭಗೃಹದ ಒಂದು ಪ್ರದೇಶ ಆಗಿತ್ತು. ಹೀಗಾಗಿ ಇವಿಷ್ಟೂ ಪ್ರದೇಶಗಳನ್ನ ಅತ್ಯಂತ ಸ್ವಚ್ಛವಾಗಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ಇನ್ನು ನೀವು ಕೆಳಭಾಗಕ್ಕೆ ಹೋದ್ರಲ್ಲ, ಔರಂಗಜೇಬನ ಕಾಲಾವಧಿಯಲ್ಲಿ ಅವನು ಮುಚ್ಚಿಟ್ಟ ಸತ್ಯಗಳು ಏನಿದೆಯಲ್ಲ, ಅದು ಬಹುಶಃ ನನಗನಿಸುವ ಹಾಗೆ ಅಲ್ಲಿನ ಉಬ್ಬು ಶಿಲ್ಪಗಳೆಲ್ಲ, ದೇವಾಲಯದ ಉಬ್ಬು ಶಿಲ್ಪಗಳೆಲ್ಲ ಆ ಪ್ರದೇಶದಲ್ಲಿ ನಮಗೆ ದೊರಕಲಿಕ್ಕೆ ಸಾಧ್ಯ ಇದೆ. ಸಿಂಬಾಲಿಕ್ ಆಗಿ ಈಗ ಹಿಂದೂ ಸ್ಕಲ್ಪ್ಚರ್ನ ಸ್ವಸ್ತಿಕ್ಕು, ಓಮು, ಜೊತೆಗೆ ಶಾಸನಗಳೆಲ್ಲ ದೊರಕಿವೆ. ಆ ಶಾಸನಗಳಿಂದ ನೋಡಿ ಸರ್, ಚಂದನ್ ಸರ್, ಒಂದು ಬಹಳ ಮುಖ್ಯವಾದ ಸಂಗತಿಯನ್ನು ಇಲ್ಲಿ ಹೇಳಲೇಬೇಕು. ಅಲ್ಲಿ ತೆಲುಗು ಭಾಷೆಯ ಶಾಸನ, ಕನ್ನಡದ ಶಾಸನ, ತಮಿಳು ಶಾಸನ, ಗುಜರಾತ್, ಈ ಬೇರೆ ಬೇರೆ ಪ್ರದೇಶದ ಭಾಷೆಯ ಶಾಸನಗಳು ಏನನ್ನು ಧ್ವನಿಸ್ತದೆ ಅಂದರೆ, ಒಂದು ಕಾಲದಲ್ಲಿ ಈ ಪ್ರದೇಶ, ಈ ದೇವಾಲಯ ದಕ್ಷಿಣೋತ್ತರ ಸಮಗ್ರ ಭಾರತದ ಶ್ರದ್ಧಾ ಕೇಂದ್ರವಾಗಿತ್ತು. ಇದನ್ನೇ ಧ್ವನಿಸ್ತದೆ ಅಂತ ನಾನು ಭಾವಿಸ್ತೇನೆ ಸರ್. ಯಾಕೆಂದ್ರೆ ಎಲ್ಲ ಭಾಷೆಗಳ ಶಾಸನ ಒಂದೇ ಸನ್ನಿಧಾನದಲ್ಲಿ ದೊರಕುವುದೇ ಈ ಮಾತಿಗೆ ಪೂರಕ ಅಂತ ನಾನು ಪ್ರಾಚೀನ ವಿದ್ಯಾ ಕೇಂದ್ರ ಆದ ಹಿನ್ನೆಲೆಯಲ್ಲಿ ಎಲ್ಲ ಕಡೆಯಿಂದ ಜನ ಬರುವುದು. ದಕ್ಷಿಣೋತ್ತರ ಭಾರತದ ಸಮಗ್ರವಾದಂತಹ ಲಿಪಿ ವ್ಯವಸಾಯವೂ ಅಲ್ಲಿ ನಡೆದಿತ್ತೇನೋ ಆ ಪ್ರದೇಶದಲ್ಲಿ. ನಮಗೆ ಅದನ್ನು ಕೂಡ ಊಹಿಸಲಿಕ್ಕೆ ಒಂದು ಅವಕಾಶ ತೆರೆದುಕೊಂಡಿತು. ಈಗ ಲಿಪಿ ವ್ಯವಸಾಯದ ಕೇಂದ್ರವೂ ಆಗಿತ್ತೇನೋ ಹೇಳುವಂಥ ಈ ಒಂದು ಸಂಗತಿ ಭಾಸ ಆಗುತ್ತಾ ಇದೆ. ಈ ಒಂದು ಈ ಅವತರಣಿಕೆಯನ್ನು ನೋಡಿದಾಗ ಇವಿಷ್ಟು ಸಂಗತಿಗಳು ನನಗೆ ಭಾವಿಸ್ತಾ ಆಗ್ತದೆ. ಗ್ರೇಟ್ ಗ್ರೇಟ್. ಮಂಜುನಾಥ್ ಸರ್, ನಾನು ನಿಮ್ಮಲ್ಲಿ ಕೇಳಬೇಕು, ಭಾಳ ಇಂಟ್ರೆಸ್ಟಿಂಗ್ ಪ್ರಶ್ನೆ. ನಾನು ನೆಲಮಾಳಿಗೆಯ ಬಗ್ಗೆ ಆಮೇಲೆ ಬರ್ತೀನಿ. ಯಾಕೆ ನಾನು ನಿಮ್ಮಲ್ಲಿ ಕೇಳಬೇಕು ಅಂತಂದರೆ, ತಾವು ಬಹಳ ಹಿಂದೆನೇ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗಿ ಬಂದವರಾಗಿದ್ದೀರಿ. ಆ ಕಾರಣಕ್ಕೆ ನಂದಿ ಒಂದು ಹಂತದಲ್ಲಿ ಬಂಧಿಸಲ್ಪಟ್ಟಿದ್ದಾನೆ ಅನ್ನುವ ಹಾಗೆ ಕಾಣಿಸುವ ಜಾಗ, ಅಲ್ಲಿ ನಮಗೆ ಆ ಶಿವನನ್ನ ನೋಡುವ ಅವಕಾಶ ಸಿಕ್ಕಿತ್ತಾ? ಯಾಕಂದ್ರೆ ನೀವು 93ಯಲ್ಲಿ ಮುಲಾಯಂ ಸಿಂಗ್ ಯಾದವ್ ಗೌರ್ಮೆಂಟ್ ಟೈಮ್ನಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಕೊಡಬಾರದು ಅಂತ ನಿರ್ಬಂಧಿಸಿದ್ದನ್ನ ಕೇಳಿದ್ದೀರಿ. ಬಹುಶಃ ನೀವು ಅದಕ್ಕಿಂತ ಮುಂಚೆ ಹೋಗಿದ್ದೀರಿ. ಆಮ್ ಐ ಕರೆಕ್ಟ್? ನಿಜ. ಸೊ ಯು ವಿಲ್ ಬಿ ದ ಮೋಸ್ಟ್ ಅಥಾರಿಟೇರಿಯನ್ ಪರ್ಸನ್ ಟು ಟಾಕ್ ಅಬೌಟ್ ದಿಸ್. ಏನಾಗ್ತಾ ಇತ್ತು ಮುಂಚೆ? ಒಂದೆರಡು ಸಂಗತಿಗಳನ್ನು ಹೇಳ್ತೀನಿ. ದಯಮಾಡಿ. ನಾನು ಹೋಗಿದ್ದು 1988ರಲ್ಲಿ. ವಾಹ್, 36 ವರ್ಷ ಆಯ್ತು. ಅಂದ್ರೆ ಪೂಜೆ ಪುನಸ್ಕಾರಗಳು ಸ್ಟಾಪ್ ಆಗುವ 5 ವರ್ಷದ ಹಿಂದೆ ಮುಂಚೆ. ಏನಂತ ಹೇಳಿದ್ರೆ, ಅಲ್ಲಿ ನಂದಿ ನಿರ್ಬಂಧಿತನಾಗಿರಲಿಲ್ಲ. 92ರ ಬಾಬರಿ ಮಸೀದಿ ಧ್ವಂಸದ ನಂತರ ಈ ಎಲ್ಲ ಕಟಕಟೆಗಳನ್ನು ಹಾಕಿದ್ರು. ಹಾಗಾಗಿ ಸಾರ್ವಜನಿಕರಿಗೆ ಪ್ರವೇಶ ನಿಷಿದ್ಧ ಆಯಿತು. ಅದಕ್ಕಿಂತ ಮುಂಚೆ ಅವೆಲ್ಲ ನೋಡಬಹುದಾಗಿತ್ತು, ನಾನು ಕೂಡ ನೋಡಿದ್ದೀನಿ. ಇಲ್ಲಿ ಗಮನಿಸಬೇಕಾದೇನು ಅಂತ ಹೇಳಿದ್ರೆ, ಆ ನೆಲಮಾಳಿಗೆ ಅವೆಲ್ಲ ಇದೆಯಲ್ಲ, ಅದು ಮಸೀದಿ ಕಾರಣಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇರಲಿಲ್ಲ. ಆದರೆ ಪೂಜಾರಿಗಳು ಹೋಗಿ ಅದು ಪೂಜೆ ಮಾಡೋದಕ್ಕೆ ಅವಕಾಶ ಇತ್ತು. ಅದು ಅವರಿಗೆ ವಿಶೇಷವಾದ ಅವಕಾಶ ಇತ್ತು. ಸಾರ್ವಜನಿಕರು ಸಹಜವಾಗಿ ಹೋಗೋದಕ್ಕೆ ಆಗ್ತಿರಲಿಲ್ಲ. ಇನ್ನೊಂದು ನಾವು ಗಮನಿಸಬೇಕು, ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಹಾಗೆ ಈ ಜ್ಯೋತಿರ್ಲಿಂಗಗಳ ವಿಶೇಷ ಏನು ಅಂತ ಹೇಳಿದ್ರೆ, ಆ ತಾಣ ಅದೆಂದೂ ಬದಲಾಗೋದೇ ಇಲ್ಲ. ಸೋಮನಾಥ ಎಲ್ಲಿದ್ದೋ ಅಲ್ಲೇನೇ ಹೊಸ ದೇವಾಲಯ ನಿರ್ಮಾಣ ಆಗಬೇಕು. ಎಲ್ಲಿ ರಾಮ ಹುಟ್ಟಿದ್ನೋ ಅಲ್ಲೇನೇ ದೇವಾಲಯ ನಿರ್ಮಾಣ ಆಗಬೇಕಿತ್ತು, ಆಗಿದೆ.
ಕೃಷ್ಣನ ಜನ್ಮಸ್ಥಾನ ಅದು ಸೆರೆಮನೆಯಲ್ಲಾಗಿದೆ ಅಂತ. ಆ ಸೆರೆಮನೆ ಎಲ್ಲಿದೆ ಈಗ ಮಥುರಾದಲ್ಲಿ, ಅದರ ಮೇಲ್ಗಡೆ ಮಸೀದಿ ಇದೆ, ಅದನ್ನು ನೋಡಿದ್ದೀನಿ. ಕೆಳಗಡೆ ಕೃಷ್ಣ ಜನ್ಮಸ್ಥಾನ ಇದೆ. ಅಲ್ಲೇ ಕೇಶವದೇವ ದೇವಾಲಯ ಅಂತ ಇತ್ತು, ಔರಂಗಜೇಬ್ ಅದನ್ನು ಧ್ವಂಸ ಮಾಡಿದ. ಅಲ್ಲಿ ಮತ್ತೆ ಆ ದೇವಾಲಯ ನಿರ್ಮಾಣ ಆಗಬೇಕು. ಈ ಜ್ಯೋತಿರ್ಲಿಂಗ ಏನಿದೆ, ನಂದಿ ಬಹಳ ಒಳ್ಳೆ ಸಾಕ್ಷ್ಯಾಧಾರ. ಅಲ್ಲಿ ಅವನು ಎಲ್ಲಿ ನೋಡ್ತಾ ಇದ್ದಾನೋ ಅಲ್ಲೇ ಲಿಂಗ ಇರುತ್ತೆ, ಇರಬೇಕು ಕೂಡ. ಅಹಲ್ಯಾಬಾಯಿ ಅವರು ಏನೊಂದು ನಿರ್ಮಾಣ ಮಾಡಿದ್ರು, ಪಕ್ಕದಲ್ಲಿ ಇದು ಮಾಡಿದ್ರು. ಅಂದರೆ ಏನೊಂದು ಶ್ರದ್ಧಾ ಕೇಂದ್ರ ಇದೆ, ಅದು ಮುಂದುವರಿಬೇಕು ಹಾಗೆ ಅಂತ. ಅನೇಕ ಸಾವಿರ ವರ್ಷಗಳಲ್ಲಿ ಹಿಂದೂಗಳು ತಮ್ಮ ಶ್ರದ್ಧಾ ಕೇಂದ್ರಗಳನ್ನ ಮರೀಲಿಲ್ಲ. ಹೋರಾಟ ಮಾಡ್ತಲೇ ಬಂದರು, ಬಲಿದಾನ ಮಾಡ್ತಲೇ ಬಂದರು. ಎಂದೂ ಕೂಡ ಆ ಪೂಜೆ ಮಾಡೋದಕ್ಕೆ, ಆರಾಧನೆ ಮಾಡೋದಕ್ಕೆ ಒಂದು ಬ್ರೇಕ್ ಕೊಡಲಿಲ್ಲ. ಯಾವುದೇ ಆಗಲಿ, ಸೋಮನಾಥ ಆಗ್ಬಹುದು, ಅಯೋಧ್ಯೆ ಆಗ್ಬಹುದು, ಇವತ್ತಿನ ಕೃಷ್ಣ ಜನ್ಮಸ್ಥಾನ ಆಗ್ಬಹುದು, ಇದು ಕೂಡ ಆಗಬಹುದು. ಇದನ್ನು ನಾವು ಗಮನಿಸಬೇಕಾಗತ್ತೆ. ಇದು ಜ್ಯೋತಿರ್ಲಿಂಗ, ಅದೇ ಜಾಗ. ಅದನ್ನು ಇಸ್ಲಾಮಿನವರು ಯಾವುದೇ ರೀತಿ ಬಳಸಿದ್ರೂ ಕೂಡ ಅದು ಆ ಸ್ಥಾನ ಬಹಳ ಪ್ರಮುಖವಾದ್ದು. ಇದು ನಮ್ಮ ಶ್ರದ್ಧಾ ಕೇಂದ್ರ. ಅಲ್ಲಿ ದೇವಾಲಯ ನಿರ್ಮಾಣ ಆಗುವಂಥದ್ದೇ ಗುರಿ, ಆಗಬೇಕು ಕೂಡ, ಆಗುತ್ತೆ ಕೂಡ. ನನಗೆ ಬಹಳ ಎಮೋಷ್ನಲ್ ಮೂಮೆಂಟ್ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನಾನು ಈ ಕೂಸು ನಂದಿಯನ್ನು ಗಮನಿಸ್ತಾ ಇದ್ದೀನಿ. ಈಗ ನಂದಿ ದೇವರಿರ್ಬೋದು, ನಂದಿ ಶಿವನ ಬಂಟನಿರ್ಬೋದು, ಎಲ್ಲ ಇರ್ಬೋದು. ಆದರೆ ಅದೊಂದು ಕೂಸು, ಮುದ್ದಾದ ಮಗು, ಇಟ್ಸ್ ಎ ಬುಲ್. ನಿಮಗೊಂದು ವಿಶೇಷ ಹೇಳ್ತೀನಿ, ಮುಗಿಸ್ಬಿಡ್ತೀನಿ ಸರ್. ಸೊ ಆ ಕೂಸು ತನ್ನ ಮಾಸ್ಟರ್ಗೋಸ್ಕರ, ತನ್ನ ಗುರುವಿಗೋಸ್ಕರ, ಆ ಮುದ್ದಾದ ಮಗು ಹಾಗೆ ನೋಡ್ತಾ ಇರೋದು ನನಗೆ ಭಾಳ ಎಮೋಷ್ನಲ್ ಮೂಮೆಂಟ್ ಅಂತ ಅನಿಸ್ತಾ ಇದೆ. ಐ ಆಮ್ ಆ್ಯಕ್ಚುಲಿ ವೆರಿ ಎಮೋಷ್ನಲ್. ಪುಟ್ಟ ಕರುಗಳನ್ನು ನೋಡಿದ್ರೆ ಆ ಭಾವನೆ ಬರುತ್ತೆ. ಹೌದು, ಆ ಪುಟ್ಟ ಕೂಸು, ಆ ಕರು ತನ್ನ ಮಾಸ್ಟರ್ಗೋಸ್ಕರ, ತನ್ನ ದೇವರಿಗೋಸ್ಕರ, ಅದು ಹಾಗೆ ಶತಶತಮಾನಗಳಿಂದ, ದಶಕಗಳಿಂದ ದಾಳಿಗೊಳಗಾಗಿ. ಅಲ್ಲಿ ಯಾವುದೇ ಗೊಂದಲ ಇಲ್ಲ ಅಲ್ವಾ? ಅಲ್ಲಿ ಇರಬೇಕಾಗಿತ್ತು, ಇದೆ. ಐ ಆಮ್ ಸಾರಿ, ಐ ವಾಸ್ ಎಮೋಷ್ನಲ್, ಐ ಆಮ್ ಸಾರಿ. ಬಟ್ ನನಗೆ ಈ ಗ್ರಾಫಿಕ್ಸ್ನೆಲ್ಲ ನೋಡಿದಾಗ ಹಾಗೆ ಅನ್ನಿಸ್ತಾ ಇದೆ. ಮತ್ತು ನಮ್ಮ ಶ್ರದ್ಧಾ ಕೇಂದ್ರದ ಪುನರುತ್ಥಾನ ಆಗಲೇಬೇಕು ಅನಿಸ್ತಾ ಇದೆ. ಇವತ್ತು ನ್ಯಾಯಾಲಯ ಏನೋ ಒಂದು ಅನುಮತಿ ಕೊಟ್ಟಿದೆ ಪೂಜೆಗೆ, ಅದು ನಮ್ಮೆಲ್ರಿಗೂ ಕೂಡ ಅತ್ಯಂತ ಸಂತೋಷ ಕೊಡುವಂಥದ್ದು. ಮತ್ತೆ ಅಲ್ಲಿ ಪೂಜೆ ಪ್ರಾರಂಭ ಆಯಿತು ಅನ್ನೋದು ವಿಶೇಷ. ಇಲ್ಲಿ ನಾನು ನಂತರದಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಮೌಲಾನಾ ಶಾ ಅವರು ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ಬಿಡ್ತಾನೆ. ನಂತರದಲ್ಲಿ ನಿಮಗೆ ಕೇಳುವ ಪ್ರಶ್ನೆ, ಇಲ್ಲಿ ನೆಲಮಾಳಿಗೆ ಎಲ್ಲಿದೆ ಅಂತ. ನಾವು ಇದನ್ನೆಲ್ಲ ಗಮನಿಸ್ತಾ ಇದ್ದೀವಿ. ಈ ನೆಲಮಾಳಿಗೆ ಏನು, ಅಲ್ಲಿ ಏನಿದೆ, ಅಲ್ಲಿ ಪೂಜೆ ಅಂದರೆ ಏನು, ಅದೊಂದು ಪ್ರಶ್ನೆ, ಬೇಸಿಕ್ ಪ್ರಶ್ನೆ ಇದೆಯಲ್ಲ, ಅದನ್ನು ಕೇಳಿಬಿಡ್ತಾನೆ. ಮೌಲಾನಾ ಶಾ ಅವರು ನಮ್ಮೊಟ್ಟಿಗೆ ಗುರುಗಳು, ಧಾರ್ಮಿಕ ಚಿಂತಕರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಗುರುಗಳೇ. ಗುರುಗಳೇ, ಹೇಗಿದ್ದೀರಿ? ಶುಭ ಸಂಜೆ ನಿಮಗೆ. ನಮಸ್ಕಾರ ಗುರುಗಳೇ. ಇವತ್ತು ಘನ ನ್ಯಾಯಾಲಯ 7 ದಿನಗಳ ಒಳಗಾಗಿ ವಿಶ್ವನಾಥ ದೇವಸ್ಥಾನದ ನೆಲಮಾಳಿಗೆಯಲ್ಲಿರುವ ಎಲ್ಲ ದೇವರ ವಿಗ್ರಹಗಳಿಗೆ ಪೂಜೆಯಾಗುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಬಹಳ ಸ್ಪಷ್ಟವಾದಂಥ ನಿಲುವನ್ನು ಕೊಟ್ಟು ತೀರ್ಪನ್ನು ಪ್ರಕಟಿಸಿದೆ. ತಾವು ತೀರ್ಪನ್ನು ಗೌರವಿಸುತ್ತಾ ತಾವು ಇನ್ನು ಮುಂದೆ ಏನು ಆ್ಯಡ್ ಮಾಡೋಕ್ಕೆ ಬಯಸ್ತೀರಿ ಗುರುಗಳೇ? ನ್ಯಾಯಾಲಯದ ತೀರ್ಪನ್ನ ನಾವು ಯಾವತ್ತೂ ಕೂಡ ಗೌರವಿಸಲೇಬೇಕು, ಗೌರವಿಸ್ತೇವೆ. ಜೊತೆಯಲ್ಲಿ ನಾವು ಮೊದಲೇ ಹೇಳಿದ ಹಾಗೆ ಇದು ನಿರೀಕ್ಷಿತ ಕೂಡ. ಕಾರಣ ಅಲ್ಲಿ ಈಗಾಗಲೇ ದೇವಸ್ಥಾನ ಮಸೀದಿಯ ಹೊರಭಾಗದ ಗೋಡೆಗಳಲ್ಲಿ ದೇವರುಗಳ ಫೋಟೋಗಳು, ಚಿತ್ರಗಳು ಇದ್ದಿದ್ದನ್ನ ಈ ಮುಂಚೆ ಕೂಡ ನಾವೆಲ್ಲರೂ ಕೂಡ ಕಂಡಿದ್ದಾಗಿದೆ. ಆ ನಿಟ್ಟಿನಲ್ಲಿ ಅಲ್ಲಿ ಹಿಂದೆ ಕೂಡ ಪೂಜೆ ನಡೀತಾ ಇತ್ತು. ಅದು ಈಗ ಒಂದು 25-30 ವರ್ಷಗಳ ಈ ಅಂತರದಲ್ಲಿ ಅದಕ್ಕೆ ತಡೆಯೊಡ್ಡಲಾಗಿತ್ತು ಎನ್ನುವಂಥದ್ದು ಕೂಡ ಒಂದು ಇತಿಹಾಸ. ಮುಂಚೆ ಕೂಡ ಪೂಜೆ ನಡೀತಾ ಇತ್ತು ಎನ್ನುವುದಾದ್ರೆ ಅಲ್ಲಿ ಒಂದು ಸೌಹಾರ್ದತೆ ಕೇಂದ್ರವಾಗಿ ಅದು ಬೆಳೆದು ಬಂದಿತ್ತು ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿರ್ಬಹುದು. ಮಸೀದಿ ಕೂಡ ಇತ್ತು, ಜೊತೆಯಲ್ಲಿ ಒಂದು ಭಾಗದಲ್ಲಿ ಮಂದಿರದಲ್ಲೂ ಕೂಡ ಪೂಜೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೂಡ ಇತ್ತು ಎನ್ನುವಂತಹದ್ದು. ಅದು ಈಗ ಅದಕ್ಕೆ ಒಂದು ಅವಕಾಶ ಮತ್ತೆ ಕೋರ್ಟ್ ಏನ್ ಮಾಡಿದೆ, ತೆರವು ಮಾಡಿಕೊಟ್ಟಿದೆ. ಅಲ್ಲಿ ಹಾಕಿದಂತ ನಿರ್ಬಂಧವನ್ನ ತೆರವುಗೊಳಿಸಿದೆ. ಈಗ ಪೂಜೆಗೆ ಅವಕಾಶ ಮಾಡಿಕೊಟ್ಟಿದೆ. ಇದು ಇಲ್ಲಿ ಯಾರು ಖುಷಿ ಪಡುವಂತದ್ದು ಅಲ್ಲ. ಯಾಕಂತ ಹೇಳಿದ್ರೆ ಆ ಕಾಲದಲ್ಲಿ ನಡೆದಂತಹ ಘಟನೆ, ಆ ಘಟನೆ ಈಗ ಔರಂಗಜೇಬು ಈಗ ಇದ್ದಿದ್ರೆ ಅವ್ರ ಮುಂದೆ ಹೋಗಿ ನಾವೆಲ್ಲ ಕುಣಿದಾಡ್ಬೋದಾಗಿತ್ತು. ಆದ್ರೆ ಈಗ ಅಂತ ಒಂದು ಪರಿಸ್ಥಿತಿ ಇಲ್ಲ. ಕಾರಣ ಇದೊಂದು ನ್ಯಾಯಾಲಯ ಕೊಟ್ಟಂತ ಒಂದು ತೀರ್ಪು.
ಒಂದು ಭಾವನೆಗಳ ಒಂದು ಭಾವನೆಗೆ ಸಂಬಂಧಪಟ್ಟಂತ ಒಂದು ವಿಷಯ ಇದೆ. ಈ ನಿಟ್ಟಿನಲ್ಲಿ ನ್ಯಾಯಾಲಯದ ತೀರ್ಪನ್ನ ನಾವು ಸ್ವಾಗತಿಸ್ತೇವೆ. ಕುಣಿದಾಡಬಹುದಾಗಿತ್ತು ಅಂದ್ರೆ ಇಲ್ಲಿ ಅಲ್ಲ ಅಂದ್ರೆ ಈಗ ಯಾರು ಕೂಡ ಇಲ್ಲಿ ಯಾರ ಮುಂದೆ ನಾವು ಸಂತೋಷ ವ್ಯಕ್ತಪಡಿಸಬೇಕು, ನಮಗೆ ನಾವೇ ಸಂತೋಷ ವ್ಯಕ್ತಪಡಿಸಿಕೊಳ್ಳೋಣ. ಅಂದ್ರೆ ಇಲ್ಲಿ ಯಾರ ಭಾವನೆಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ, ಯಾರಿಗೂ ಕೂಡ ತೊಂದರೆ ಆಗ್ಬಾರ್ದು, ಯಾರಿಗೂ ಕೂಡ ನೋವಾಗದ ರೀತಿಯಲ್ಲಿ ಆಗ್ಬೇಕು, ಒಂದು ಧರ್ಮವನ್ನು ನೋಯಿಸುವ ರೀತಿಯಲ್ಲಿ ಆಗ್ಬಾರ್ದು, ರಾಜಕೀಯ ಪ್ರೇರಿತ ಆಗ್ಬಾರ್ದು. ನ್ಯಾಯಾಲಯದ ತೀರ್ಪನ್ನು ಗೌರವಿಸೋಣ. ಮುಂದೆ ಕೂಡ ಅದಕ್ಕೆ ಯಾವ ರೀತಿಯಲ್ಲೆಲ್ಲ ಕಾನೂನಾತ್ಮಕವಾಗಿ ಕೋರ್ಟ್ಗಳು ಅದಕ್ಕೆ ಕಾನೂನು ರಚಿಸುತ್ತದೋ ಆ ಮೂಲಕ ಅದನ್ನ ನಾವು ಹೊಂದಿಕೊಂಡು ಹೋಗ್ಬೋದು. ಇಲ್ಲಿ ಒಂದು ವಿಷಯ ಸ್ಪಷ್ಟ, ಯಾವುದೇ ಕಾರಣಕ್ಕೂ ಕೂಡ ಅಕ್ರಮವಾದಂತಹ ಜಾಗದಲ್ಲಿ ಮಸೀದಿಗಳ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಕೂಡ ಇಲ್ಲ. ಹಾಗಿರುವಾಗ ಇದು ಆ ಕಾಲದಲ್ಲಿ ಆ ರಾಜರುಗಳ ಕಾಲದಲ್ಲಿ ಏನಾಗಿತ್ತು ಎನ್ನುವುದ್ರ ಬಗ್ಗೆ ಸ್ಪಷ್ಟವಾಗಿ ಯಾರಿಗೂ ಕೂಡ ಗೊತ್ತಿಲ್ಲ. ಈಗ ನಾವು ಹೇಳ್ಬೋದು ಮಂದಿರ ಒಡೆದು ಮಸೀದಿ ಕಟ್ಟಿದ್ದಾರೋ ಅಥವಾ ಬಿದ್ದು ಹೋದ ಮಂದಿರದ ಮೇಲೆ ಮಸೀದಿ ಕಟ್ಟಿದ್ದಾರೋ ಯಾರಿಗೂ ಕೂಡ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ಅಲ್ಲಿ ಮಂದಿರ ಇತ್ತು, ಅದರ ಮೇಲೆ ಮಸೀದಿ ಕಟ್ಟಿದ್ದಾರೆ ಅಂತ ಮಾತ್ರ ವಾದ ನಡೀತಾ ಉಂಟು. ಯಾವ ರೀತಿಯಲ್ಲಿ ಆಯ್ತು ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಇತಿಹಾಸ ಮಸೀರಿ ಅಲಂಗಿರಿಯನ್ನ ತಾವು ಓದಿದವರು ಅಂತ ನಾನು ಅನ್ಕೊಳ್ತೇನೆ. ಇದು ಯಾವುದೋ ಹಿಂದೂ ಪುಸ್ತಕದಲ್ಲಿ ಬರೆದಿದ್ದಲ್ಲ, ಇದು ಯಾರೋ ಹೋಗ್ತಾ ಇದ್ದಂತ ಮನುಷ್ಯ ಬರೆದಿದ್ದಲ್ಲ. 7ನೇ ಶತಮಾನದ ಹಿಯನ್ ಸಾಂಗ್ ಬರೆದಿರುವ, ಚೀನಿ ಟ್ರಾವೆಲರ್ ಹಿಯನ್ ಸಾಂಗ್ ಬರೆದಿರುವ ಲೇಖನಗಳನ್ನ ತಾವು ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ. 1194ರಲ್ಲಿ ಕುತುಬ್ದೀನ್ ಐಬಕ್ ಏನ್ ಮಾಡ್ದ ಅನ್ನುವ ಇತಿಹಾಸದ ಪುಟಗಳನ್ನ ತಾವು ತಿರುವು ಹಾಕಿದ್ದೀರಿ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. 1270ರಲ್ಲಿ ದೆಹಲಿಯ ರಾಣಿ ರಜಿಯಾ ಏನ್ ಮಾಡಿದ್ಲು ಅನ್ನೋದನ್ನ ತಾವು ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ. 1580ರಲ್ಲಿ ನಾರಾಯಣ್ ಭಟ್ ಅನ್ನುವ ಮಹಾರಾಷ್ಟ್ರದ ಪುರೋಹಿತರೊಬ್ಬರು ಅಷ್ಟಮಂಟಪಗಳನ್ನ ಈ ದೇವಸ್ಥಾನದ ಉದ್ದೇಶಕ್ಕಾಗಿ ಕಟ್ಟಿದ್ದನ್ನ ತಾವು ಗಮನದಲ್ಲಿಟ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ವಿಶ್ವರೂಪ ಅನ್ನುವ ಬೆಂಗಾಲದ ವೀರ ರಾಜನೊಬ್ಬ ಒಂದು ಪಿಲ್ಲರ್ನ ಇಡೀ ಕಾಶಿಯಲ್ಲಿ ಕಟ್ಟಿಸಿಕೊಟ್ಟಿದ್ದನ್ನ ತಾವು ಗಮನಿಸಿದ್ದೀರಿ ಅಂತ ನಾನು ಅನ್ಕೊಳ್ತೇನೆ. ಅದರ ಜೊತೆಗೆ ಕರ್ನಾಟಕದ ವೀರ ನರಸಿಂಹನಾಯಕ 1270ನೇ ಇಸವಿಯಲ್ಲಿ ವೀರ ನರಸಿಂಹನಾಯಕ 3 ಆತ ಏನ್ ಮಾಡ್ದ ಅನ್ನೋದನ್ನ ತಾವು ಗಮನಿಸಿದ್ದೀರಿ ಅಂತ ಅನ್ಕೊಳ್ತೇನೆ. 13ನೇ ಶತಮಾನದಲ್ಲಿ ಕಾಶಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಗುಜರಾತಿನ ಬಿಸ್ನೆಸ್ ಮೆನ್ ಒಬ್ಬ 1 ಲಕ್ಷ ರೂಪಾಯಿ ದೇಣಿಗೆಯಾಗಿ ಕೊಟ್ಟಿದ್ದನ್ನ ತಾವು ನೆನಪಲ್ಲಿಟ್ಕೊಂಡಿದ್ದೀರಿ ಅಂತ ಭಾವಿಸ್ತೇನೆ. ಹಾಗಾಗಿ ಸುಮ್ಮನೆ ಬಿದ್ದು ಹೋಗಿದ್ದಲ್ಲ ಗುರುಗಳೇ, ಇದು ಮಥುರಾ ಕೂಡ, ಜೊತೆಗೆ ಕಾಶಿ ಕೂಡ, ಹಾಗೂ ನಮ್ಮ ಅಯೋಧ್ಯೆಯೂ ಕೂಡ ಇದು ನಮ್ಮ ಶ್ರದ್ಧಾ ಕೇಂದ್ರಗಳು, ಆಕ್ರಮಣಕ್ಕೆ ಒಳಗಾದಂಥ ಜಾಗಗಳು ಅನ್ನೋದನ್ನ ತಾವು ನಂಬುತ್ತೀರಿ, ಒಪ್ತೀರಿ. ಮತ್ತು ಹಾಗೆ ಒಪ್ಪಿದಾಗ ಮಾತ್ರ ತಾವು ನಂಬುವ ಸೆಕ್ಯುಲರಿಸಂ ಅನ್ನುವ ಅರ್ಥಕ್ಕೆ ನಿಜವಾದ ಅರ್ಥ ಬರುತ್ತೆ. ಇಲ್ಲ ಅಂತಂದ್ರೆ ಅದು ಫೇಕ್ ಸೆಕ್ಯುಲರಿಸಂ ಆಗಿಬಿಡುತ್ತೆ ಅಂತ ನಾನು ಭಾವಿಸ್ತೇನೆ ಗುರುಗಳೇ. ಈ ಕಾಶಿಯಲ್ಲಿರುವ ಲಿಂಗದ ಬಗ್ಗೆ ಮಾತನಾಡ್ತಾ ಇರುವಾಗ ಈ ಲಿಂಗವನ್ನ 2 ರೀತಿಯಲ್ಲಿ ಕರೀತಾರೆ. ವಿಶ್ವೇಶ್ವರ ಲಿಂಗ, ಅವಿಮುಕ್ತೇಶ್ವರ ಲಿಂಗ ಅಂತ. ಇಲ್ಲಿ ಸ್ಕಂದ ಪುರಾಣದಲ್ಲಿ ಒಂದು ಕಡೆ ಬರೀತಾರೆ. ನಾನು ಮೊನ್ನೆ ಹೇಳ್ತಾ ಇದ್ದೆ ಇದನ್ನ. ಸ್ಕಂದ ಪುರಾಣದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಶಿವನೇ ಸ್ವತಃ ಪಾರ್ವತಿಯ ಹತ್ರ ಹೇಳ್ಕೊಂಡಿದ್ದರಂತೆ, ಈ ಕಾಶಿ ಅನ್ನುವ ಜಾಗದಲ್ಲಿ ಯಾರು ಮುಕ್ತಿಯನ್ನ ಪಡೆಯಲು ಇಚ್ಛಿಸುತ್ತಾರೆಯೋ ಅಂಥವರ ಕಿವಿಗೆ ನಾನೇ ಹೋಗಿ ರಾಮ ತಾರಕ ಮಂತ್ರವನ್ನ ಉಸಿರಿ ಬರುತ್ತೇನೆ, ಹೇಳಿ ಬರುತ್ತೇನೆ. ಇದು ಸ್ಕಂದ ಪುರಾಣದಲ್ಲಿ, ಕಾಶಿ ಖಂಡದಲ್ಲಿ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳ್ತಾರೆ. ಆ ರಾಮ ತಾರಕ ಮಂತ್ರವನ್ನ ಉಸಿರಿದಾಗ ಆ ಮನುಷ್ಯ ವಿಲ್ ಬಿ ಫ್ರೀ ಫ್ರಮ್ ಎವ್ರಿಥಿಂಗ್, ಆತನಿಗೆ ಮುಕ್ತಿ ಸಿಗುತ್ತೆ, ಆತನಿಗೆ ಹಿ ವಿಲ್ ಹ್ಯಾವ್ ದಿ ಸ್ಟೇಟಸ್ ಆಫ್ ಲಿಬರ್ಟಿ ಅಂತ ಕೂಡ ಕಾಶಿ ಖಂಡದಲ್ಲಿ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇದೆ. ನನಗೆ 2 ಪ್ರಶ್ನೆಗಳು ಇದನ್ನು ಗಮನಿಸ್ತಾ ಇದ್ದಾಗ ಕೇಶವ್ ಸರ್ನಲ್ಲಿ ಕೇಳಬೇಕು ನಾನು. ಈ ನೆಲಮಾಳಿಗೆಯಲ್ಲಿರುವ ದೇವರುಗಳಿಗೆ ಈಗ ಪೂಜೆ ಅಂತಾಯ್ತು, ಜೊತೆಗೆ ಅಲ್ಲಿ ನಾವು ನಂದಿಯನ್ನ ಗಮನಿಸಿದ್ದಾಯ್ತು. ನಂದಿ ನೀವು ವೀರನರಸಿಂಹ 3ನೇ ರಾಜನ ವಂಶದ ಸಂದರ್ಭದ್ದು ಅಂತ ತಾವು ಹೇಳ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ. ಮಾತಾಡ್ತೀನಿ ಗುರುಗಳೇ, ಮಾತಾಡ್ತೀನಿ. ಈ ಸ್ವಸ್ತಿಕ್ ಸಿಂಬಲ್ ಬಗ್ಗೆ ಮಾತಾಡಿ ಒಂದು. 2ನೇದು, ಈ ನೆಲಮಾಳಿಗೆ ಎಲ್ಲಿದೆ ಇಲ್ಲಿ ಗುರುಗಳೇ? ಇಲ್ಲಿ ನೆಲಮಾಳಿಗೆ ಅನ್ನೋದನ್ನ ನಾವು ಗರ್ಭಗೃಹ ಭಾಗ ಏನು ಕರಿತೀವಿ, ಕಾರಂಜಿ ಅಂತ ಏನು ಭಾಗ ಕರಿತೀವಿ, ಕುವಾ ಅಂತ ಏನು ಹೇಳ್ತೀವಿ, ಅದರ ಆಸುಪಾಸಲ್ಲಿ ನೆಲಮಾಳಿಗೆ ಬರಬೇಕು. ಯಾಕಂದರೆ ಈ ಆಸುಪಾಸ್ ಅಂದರೆ ಎಲ್ಲಿ? ಆ ಸೈಡು ಇದೆಯಲ್ಲ, ಮೆಹರಾಬ್ ಇದೆಯಲ್ಲ, ಮೆಹರಾಬ್ ಎಲ್ಲಿ?
ಅದು ಇಬ್ರು ನಿಂತಿದ್ದಾರೆ ನೋಡಿ, ಅಲ್ಲಿ ಡಿಪ್ರೆಷನ್ ಇದೆ ನೋಡಿ, ಸೆಂಟ್ರಲ್ ಡಿಪ್ರೆಷನ್. ಇನ್ನು ಮೇಲೆ ಆ ಸೆಂಟ್ರಲ್ ಡಿಪ್ರೆಷನ್ ಇದೆಯಲ್ಲ, Okay. ಆ ರೀಜನ್ ಅಲ್ಲಿ ಮತ್ತೆ ಹಿಂಭಾಗದಲ್ಲಿ ಬರೋ ಸಾಧ್ಯತೆಗಳಿದೆ. ಓಕೆ. ಸ್ವತಃ ಸ್ಥಳವನ್ನು ನಾವು ನೋಡದೇ ಇರೋದ್ರಿಂದ ಎಕ್ಸಾಕ್ಟ್ ಪಿಕ್ಚರ್ ಕೊಡ್ಲಿಕ್ಕೆ ಆಗೋದಿಲ್ಲ. ಒಂದು. ಎರಡನೇದಾಗಿ ಆ ಸ್ವಸ್ತಿಕ್ ಸಿಂಬಲ್ ಅಂತ ಏನು ಹೇಳಿದ್ರೆ, ಆ ಸ್ವಸ್ತಿಕ್ ಸಿಂಬಲ್ಲು ಸ್ತಂಭಗಳನ್ನ ಕೆತ್ತನೆ ಮಾಡಿದ ಮೇಲೆ ಅವುಗಳು ಕೂಡಬೇಕಾದ ಓರಿಯೆಂಟೇಷನ್ ಗುರುತಿಗಾಗಿ ನ್ಯೂಸ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಪ್ರಕಾರ, ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಸೌತ್ ಈಸ್ಟ್ ಆ ಥರ ಬರೋದ್ರ ಪ್ರಕಾರ ಗುರುತು ಮಾಡ್ಕೋತಾರೆ. ಅದು ಮೇಸನ್ಸ್ ಮಾರ್ಕ್ ಅಂತ ಹೇಳಿ ಕರೀತಾರೆ. ಅದು ಸ್ವಸ್ತಿಕ ಸಿಂಬಲ್ಲು ಇಲ್ಲಿ ಕಾರ್ವಿಂಗ್ ಮಾಡಲಿಕ್ಕೆ ದಿಸ್ ಪರ್ಟಿಕ್ಯುಲರ್ ಸಿಂಬಲ್ ಪಿಲ್ಲರ್ ವಿಲ್ ಗೋ ಟು ದಿಸ್ ಓರಿಯೆಂಟೇಷನ್ ಅಂತ. ಈಗಲೂ ನೀವು ಹಂಪಿಯಲ್ಲಿ ಹೋದರೆ ಅದೇ ರೀತಿ ಒಂದು ಕೊಳ ಇದೆ. ಆ ಕೊಳದಲ್ಲಿ ಯಾವ ಕಲ್ಲು ಯಾವ ದಿಕ್ಕಿನಲ್ಲಿ ಕೂತ್ಕೋಬೇಕು ಅಂತ ಬರೆದು ಬಿಟ್ಟಿದ್ದಾನೆ ಅವನೇ. ಪ್ರೀ ಫ್ಯಾಬ್ರಿಕೇಟೆಡ್ ಅಂತ ಕರಿತೀವಿ ನಾವು. ಅದಕ್ಕೋಸ್ಕರ ಅನುಕೂಲವಾಗಿ ಹಂಗೆ ಮಾಡಿರ್ತಾರೆ. ಇನ್ನೊಂದು ನೀವು ಇಲ್ಲಿ ನಿಲ್ಸಿ ಅಪ್ಪ, ಒಂದು ನಿಮಿಷ, ಟೆಕ್ನಿಕಲ್ ಟೀಮ್ ಇಲ್ಲಿ ನಿಲ್ಸಿ. ಗುರುಗಳೇ ತಾವು ಮಾತನಾಡಿ. ಮತ್ತೆ ಇಲ್ಲಿ ನಮಗೆ ಇದ್ರ ಪ್ರಕಾರ ನಮ್ಮ ಪುರಾಣದ ಸ್ಕಂದ ಪುರಾಣದ ಪ್ರಕಾರ ಶ್ರೀರಾಮ ರಾಮ ರಾಮೇತಿ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಇದು ತಾರಕ ಮಂತ್ರ. ಕರೆಕ್ಟ್. ಒಂದು. ಎರಡನೇದಾಗಿ ಈ ಶೃಂಗಾರ ಗೌರಿ ದೇಗುಲದ ಭಾಗ, ಇದಕ್ಕೆ ಬನ್ನಿ ಗುರುಗಳೇ, ಇದೇನಿದು ಶೃಂಗಾರ ಗೌರಿ ದೇವಸ್ಥಾನದ ಭಾಗ? ಅದು ದೇವಾಲಯದ ಲಿಂಟಲ್ ಕಲ್ಲಾಗಿರಬಹುದು. ಮೇಲ್ಭಾಗದಲ್ಲಿ ಬಾಗಿಲವಾಡದ ಮೇಲೆ ಇರುವ ಕಲ್ಲಾಗಿದ್ದು ಅದರಲ್ಲಿ ಒಂದು ಪಾರ್ವತಿಯ ವಿಗ್ರಹವನ್ನು ಕೆತ್ತನೆ ಮಾಡಿರ್ತಾರೆ. ಸದ್ಯಕ್ಕೆ ಆ ದೇವಾಲಯದ ಉಳಿದಿರುವ ಅಂಶ ಇಷ್ಟೇ. ಹೀಗಾಗಿ ಅದು ಅಲಂಕಾರ ಶೃಂಗಾರಗೊಂಡಿರುವ ದೇವಿಯ ವಿಗ್ರಹ, ಗೌರಿಯ ವಿಗ್ರಹ, ಪಾರ್ವತಿ ವಿಗ್ರಹ. ಹೀಗಾಗಿ ಶೃಂಗಾರ ಗೌರಿ ದೇಗುಲ ಅಂತ ಹೇಳಿ ದೇಗುಲದ ಒಂದು ಭಾಗ. ನಾನು ಇನ್ನು ಅದನ್ನು ಉಳಿದ ಭಾಗಗಳನ್ನು ನೋಡಿದ ಮೇಲೆ ಹೇಳ್ಬೋದೇ ವಿನಃ ಸದ್ಯಕ್ಕೆ ಅದು ಮಂಜುನಾಥ್ ಸರ್ ಏನು ಆಡ್ ಮಾಡಕ್ಕೆ ಬಯಸ್ತಾ ಇದ್ದಾರೆ ಅನ್ಕೊಂಡು. ನನ್ನ ಪ್ರಕಾರ, ನನ್ನ ತಿಳುವಳಿಕೆ ಮತ್ತು ಇದ್ರ ಪ್ರಕಾರ ಏನದು ಮೂಲ ವಿಗ್ರಹ ಇದೆ, ಮೂಲ ದೇವಾಲಯ ಇದೆ, ಅದಕ್ಕೆ ನೇರವಾಗಿ ಏನು ನಂದಿ ಇದೆ ಅದು ನೆಲಮಾಳಿಗೆ ಅಲ್ಲ ಹಾಗೆ ಅಂತ. ಮೇಲೆ ಮಸೀದಿ ನಿರ್ಮಾಣ ಮಾಡೋದ್ರಿಂದ ಅದು ನೆಲಮಾಳಿಗೆ ಥರ ಆಗಿದೆ. ಆ ಎಲ್ಲ ವಿಗ್ರಹಗಳು ಕೂಡ ಗರ್ಭಗುಡಿಯ ಮುಂದಿನ ಭಾಗದಲ್ಲಿ ಇದ್ವು, ಹಾಗೆ ಸಮತಟ್ಟಾಗೆ ಇದ್ವು. ಹೌದು, ಒಂದೇ ಲೆವೆಲ್ ಅಂತ ಹೇಳ್ಬೋದು. ಮಹಾಮಂಟಪ ಇಲ್ಲ. ಈಗ ನನಗೊಂದು ಮಾತು ಹೇಳಿ, ನೀವು ಇಲ್ಲಿ ನಂದಿ ಇದ್ರೆ ಇಲ್ಲಿ ವಿಶ್ವನಾಥ ಎಲ್ಲಿ? ಎದುರುಗಡೆ ಇದು ಹುದುಗಿ ಹೋಗಿರುವ ವಿಶ್ವನಾಥ. ಹೌದೌದು. ಈಗ ಈಗಿನ ವಿಶ್ವನಾಥ ಈ ಕಡೆ ಈಗಿರೋದು ಅಹಲ್ಯಾಬಾಯಿ ಹೋಳ್ಕರ್ ಅವರ ಹೊಸ ದೇವಾಲಯದಲ್ಲಿ ಅದರಲ್ಲಿದೆ ದೇವಸ್ಥಾನ. ನಾವು ಹುಡುಕ್ತಾ ಇರೋದು ಅದಕ್ಕೆ ಎರಡು ವಾದ ಇದೆ. ಕೆದಕ್ತಾ ಇರೋದು ಹುದುಗಿರುವ ಇತಿಹಾಸ. ನೀವು ಅಲ್ಲಲ್ಲ, ಎರಡು ವಾದ ಹೇಳಿದ್ರಿ. ಒಂದು ವಿಶ್ವನಾಥನ ಹೆಸರು ಅಂತ, ಅಲ್ಲಿ ವಿಶ್ವನಾಥನ ಎರಡು ಹೆಸರು ಅಂತ ಹೇಳಿದ್ರಲ್ಲ ಈಗ. ಹೌದು, ವಿಶ್ವೇಶ್ವರ, ಅವಿಮುಕ್ತೇಶ್ವರ. ಆ ವಿಶ್ವೇಶ್ವರನೇ ಅವನು ಕೊಳದಲ್ಲಿರೋನು. ಹೇಳಿ. ಒಂದಲ್ಲಿ ಐತಿಹ್ಯ ಏನು ಅಂತ ಹೇಳಿದ್ರೆ, ಆ ದೇವಾಲಯದ ಮೇಲೆ ದಾಳಿ ಆಗಬೇಕಾದ್ರೆ ಆ ಲಿಂಗ ಕಿತ್ತುಬಿಟ್ಟು ಆ ಜ್ಞಾನವಾಪಿ ಏನಿದೆ ಅಲ್ಲಿ ಹಾಕಿದ್ರು ಹಾಗೆ ಕುವ ಬಾವಿ ಒಳಗಡೆ ಅದು ಹುದುಗಿಸಿಟ್ರು. ಇದೆಲ್ಲ ಬಾವಿ ಒಳಗಡೆ ಹಾಕಿದ್ರು, ಆಮೇಲೆ ತೆಗೆದು ಪ್ರತಿಷ್ಠಾಪನೆ ಮಾಡಿದ್ರು ಅಂತ. ಇನ್ನೊಂದು ವಾದ ಏನು ಅಂತ ಹೇಳಿದ್ರೆ, ಅದು ಪ್ರಾಯಶಃ ಉತ್ಸವ ಮೂರ್ತಿ ಇರಬಹುದು ಹಾಗೆ ಅಂತ. ಯಾಕೆಂದ್ರೆ ಇದನ್ನು ಸುಲಭವಾಗಿ ತೆಗೆಯಕ್ಕೆ ಆಗೋದೇ ಇಲ್ಲ. ಇನ್ನೊಂದು ದೊಡ್ಡ ಒಂದು ಇನ್ನೊಂದು ವಾದ ಏನು ಅಂತಂದ್ರೆ ಅದು ಸ್ವಯಂಭೂ ಲಿಂಗವಾಗಿರ್ಬೋದು ಅಂತ. ಈಗಿರೋದಲ್ಲ, ಈಗ ಅಹಲ್ಯಾಬಾಯಿ ಅವರನ್ನು ಇದು ಮಾಡ್ತಾರೆ, ಮುಂಚಿಂದು ಸ್ವಯಂಭೂ ಇರಬಹುದು, ಸೆಲ್ಫ್ ಮ್ಯಾನಿಫೆಸ್ಟೆಡ್ ಅಂತ. ಅಂದ್ರೆ ಅಲ್ಲೇನೆ ಅದನ್ನ ಕೆತ್ತಿ ಅದನ್ನು ಮಾಡಿರ್ತಾರೆ, ಅಥವಾ ಕೆತ್ತದೇ ಇದ್ರೂ ಕೂಡ ಆ ಒಂದು ಶೇಪ್ ಇರುತ್ತೆ ಹಾಗೆ ಅಂತ. ಮತ್ತೆ ಇನ್ನೊಂದು ವಿಶೇಷ ನಾವಿಲ್ಲಿ ಹೇಳಲೇಬೇಕು. ಇವತ್ತಿನ ಕಾಶಿ ವಿಶ್ವನಾಥ ಲಿಂಗದಿಂದ ಹಿಡಿದು ಕೇದಾರನಾಥ ಲಿಂಗದಿಂದ ಹಿಡಿದು ಬದರಿನಲ್ಲಿರೋ ವಿಷ್ಣುಪಾದ ಎಲ್ಲದನ್ನು ಕೂಡ ಎಲ್ಲ ಭಕ್ತರು ಕೂಡ ಮುಟ್ಟಬಹುದು, ಯಾವ ಭೇದನೂ ಇಲ್ಲ. ಇದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು, ನಾವು ನೆನಪಿಟ್ಕೋಬೇಕು. ಎಲ್ಲದನ್ನು ಕೂಡ ನಾವು ಮುಟ್ಟಿ ಎಲ್ಲ ಭಕ್ತರು ಕೂಡ ಯಾರು ಕೇಳೋದಿಲ್ಲ, ನೀನು ಆ ಜಾತಿ ಈ ಜಾತಿ ಕೇಳೋದಿಲ್ಲ. ಅಲ್ಲಿ ಮಹಾದೇವ ಸ್ವತಃ ಆ ಕಾಶಿ ವಿಶ್ವನಾಥ ಲಿಂಗ ಇವತ್ತೇನು ಪೂಜೆ ಆಗ್ತಾ ಇದೆ ಅದನ್ನ ನಾನು ಸ್ವತಃ ನಾನೇ ಮುಟ್ಟಿದ್ದೀನಿ, ಅದನ್ನ ಮುಟ್ಟಿ ನಮಸ್ಕಾರ ಮಾಡಿದ್ದೀನಿ. ವಂಡರ್ಫುಲ್. ಕೇಶವ್ ಸರ್ ಶೃಂಗಾರ ಗೌರಿಯ ಫೋಟೋನ ಕೇಳ್ತಾ ಇದ್ರು, ನಾವು ಬಹುಶಃ ಅದನ್ನ ಇಲ್ಲಿ ತೋರಿಸುವ ಪ್ರಯತ್ನ ಮಾಡೋಣ. ಇದು ತಾಯಿ ಶೃಂಗಾರ ಗೌರಿ, ಅಮ್ಮ ಶೃಂಗಾರ ಗೌರಿ ತಾವು ಗಮನಿಸ್ತಾ ಇದ್ದೀರಿ. ಇದೇ ತಾಯಿ ಶೃಂಗಾರ ಗೌರಿಯ ಫೋಟೋ. ಇದು ಅಲ್ಲಿ ತಾಯಿ ಚಿತ್ರಣ ಇದೆ, ಅಂದ್ರೆ ಪೂರ್ಣ ವಿಗ್ರಹ ಇದೆ. ಅಲ್ಲಿ ಆ ಶೃಂಗಾರ ಗೌರಿ ಅಲ್ಲಿರೋಳು ಪ್ರಾಯಶಃ ಮಹಿಷಮರ್ದಿನಿ ದುರ್ಗೆ. ಹೌದು, ಅವಳನ್ನೇ ಬೆನ್ನಿಂದಗಡೆ ಶಿವಲಿಂಗದ ಬೆನ್ನಿಂದ ತೋರಿಸೋದು. ಹೌದು.
ಅವಳ ಪಾರ್ವತಿ ಆಗಿದ್ದಾಗ ಶಿವನ ಪಕ್ಕದಲ್ಲಿ ಬರ್ತಾಳೆ. ಇಲ್ಲಿ ಮಹಾದುರ್ಗ ಅವಳ ಕಣ್ಣಿನ ತೆರೆದ ಕಣ್ಣುಗಳು ಅದರಲ್ಲಿರುವ ಇದನ್ನು ತೋರಿಸಿದಾಗ ಪ್ರಾಯಶಃ ಆಕೆ ದುರ್ಗೆಯ ರೂಪದಲ್ಲಿ ಅಲ್ಲಿ ಆಹ್ವಾನ ಆಗಿದ್ದಾಳೆ ಅಂತ ಕಾಣಿಸುತ್ತೆ. ಓಕೆ, ಆದ್ದರಿಂದ ಇದು ಮೂಲ ವಿಗ್ರಹ. ಅಲ್ಲಿ ನೀವು ತೋರಿಸೋದಲ್ಲ ಒಂದು ಫೋಟೋ, ಓಕೆ, ಅದು ಆಗಿರಲಿಕ್ಕೆ ಸಾಧ್ಯವಿಲ್ಲ. ಶೃಂಗಾರಗೌರಿ ಓಕೆ. ಇದು ಕೂಡ ಮುಖ್ಯ ದ್ವಾರದ ಮೇಲಿರೋ ಆ ಚಪ್ಪಡಿನಲ್ಲಿ ಕಲ್ಲಿನಲ್ಲಿರೋ ಲಿಂಟಲ್ ಊಹಿಸಬಹುದು. ಲಕ್ಷ್ಮೀ ಸರ್, ಅದೇ ಲಲಾಟ ಬಿಂಬದಲ್ಲಿ ಇರಬಹುದು. ಲಲಾಟ ಬಿಂಬದ ಮೂರ್ತಿ ಆಗಿರೋ ಸಾಧ್ಯತೆಗಳಿದೆ. ಇದಮಿತ್ತಮ್ ಅಂತ ಹೇಳಲಿಕ್ಕೆ ಆಗಲ್ಲ. ಈ ಚಿತ್ರ ನೋಡಿದ್ರಂತೂ ಅದೊಂದು ಕ್ವಶನ್ ಮಾರ್ಕೇ ಆಗಿ ಉಳಿದಿದೆ. ಎಲ್ಲದಕ್ಕೂ ಉತ್ಖನನವೇ ಉತ್ತರ. ವಿಶೇಷವಾದ ಮಹತ್ವ ನಾವು ಕೊಡಬೇಕಾಗಿರೋದು ಈ ಪರ್ಟಿಕ್ಯುಲರ್ ಸ್ಥಳ ಜನವಾಪಿ ಗುರುಗಳು. ಒಂದು ನಿಮಿಷ, ನಾನು ನಮ್ಮ ಟೆಕ್ನಿಕಲ್ ಟೀಮ್ನ ಇನ್ನೊಂದು ಕೇಳ್ತೇನೆ. ಶಿವಲಿಂಗದ ಒರಿಜಿನಲ್ ಫುಟೇಜ್ ಇದೆಯಲ್ಲ, ಅದನ್ನ ಇಲ್ಲಿ ಹಾಕಿಯಪ್ಪ. ಶಿವಲಿಂಗದ ಬಾವಿಯೊಳಗಿಂದ ಉತ್ಖನನ ಮಾಡಿ ತೆಗೆದಂತ ಶಿವಲಿಂಗದ ಇದು 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 ಗುರುಗಳೇ, ಇದರ ಬಗ್ಗೆ ಇದು. ಸೊ ತಾವು ಹೇಳ್ತಾ ಇರೋದು ನಂದಿ ಈ ಲಿಂಗವನ್ನ ನೋಡ್ತಾ ನಿಂತಿದ್ದು ಅಂತನಾ? ಹೌದು ಹೌದು. ಅದನ್ನ ಲೇಪನ ಮಾಡಿದ್ರೆ ಈಗ ಏನ್ ಮಾಡಿದಾರೆ ಗೊತ್ತಾ? ಮೂಲ ವಿಗ್ರಹ ಅಲ್ಲೇ ಇದೆ ಸ್ವಾಮಿ. ಇದ್ರ ಮೇಲ್ಗಡೆ ಒಂದು ಚೂರು ಲೇಪನ ಮಾಡಿ ದಪ್ಪ ಮಾಡ್ಕೊಂಡಿದ್ದಾರೆ. ಆ ಫೌಂಟನ್ ಇದನ್ನ ಕೊಡಿಸೋದಕ್ಕೆ ಸ್ಟ್ರೆಂಥನ್ ಮಾಡ್ಲಿಕ್ಕೆ. ಇಲ್ಲ, ದಿಸ್ ಈಸ್ ದಿ ಎಕ್ಸಾಕ್ಟ್ ಲೊಕೇಶನ್ ವೇರ್ ದಿ ಶಿವಲಿಂಗ ಡಿಡ್ ಎಕ್ಸಿಸ್ಟ್, ವಿಚ್ ಈಸ್ ಎಕ್ಸಿಸ್ಟಿಂಗ್, ಓವರ್ ವಿಚ್ ಇಟ್ ಈಸ್ ಇದು ಬಟ್ರೆಸ್ ಮಾಡಿರೋದು. ಇದು ಗ್ರಾಫಿಕ್ಸ್ ಬನ್ನಿ. ಓಕೆ, ಗೊತ್ತಾಯ್ತು ನನಗೆ. ಸೊ ನಾವು ತೋರಿಸಿದ ಕುವ ಆ ನೀರಿನಿಂದ ಬಂದಿದ್ದು ಇದೆ. ನಾವು ತೋರಿಸಿದ ನಂದಿ ಅಲ್ಲಿ, ನಂದಿ ಅಲ್ಲಿಂದ ಅಲ್ಲಿ ಅದನ್ನ ಗಮನಿಸ್ತಾ ಇದ್ರು. ನೀವು ಇದರ ಬುಡದಲ್ಲಿ ಈಗ ಹಿಂಗಿದೆಯಲ್ಲ, ಇದರ ಬುಡದಲ್ಲಿ ನೀವು ಓಪನ್ ಮಾಡಿ ನೋಡಿದ್ರೆ ಖಂಡಿತ ಪೀಠ ಸಿಗುತ್ತೆ. ಓಕೆ, ಪೆಡಸ್ಟಲ್ ಸಿಗುತ್ತೆ, ಶಿವಲಿಂಗದ ಪೆಡಸ್ಟಲ್ ಸಿಗುತ್ತೆ. ಈಗೇನು ಅಂತಂದ್ರೆ ಗುರುಗಳೇ, 3 ಜನಕ್ಕೂ ಧನ್ಯವಾದಗಳನ್ನು ಹೇಳ್ತಾ ಬಹಳಷ್ಟು ಮಾತನಾಡಬೇಕಾಗಿತ್ತು ನಾವು, ಹೌದು. ಬಟ್ ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪ್ಲೈನರ್. ನಾನು ನಮ್ಮ ಶಾ ಸರ್ಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಸರ್, ಇಲ್ಲಿ ಹಿಸ್ಟ್ರಿ, ಎಪಿಗ್ರಫಿ, ಟ್ರಾವೆಲ್ ಅಕೌಂಟ್ಸು, ಲೀಗಾಲಿಟಿ ಎಲ್ಲವೂ ಕೂಡ ನಮ್ಮ ಪರವಾಗೇ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ, ತಾವು ಹೇಳದಂಗೆ. ಸೊ ಗಮನಿಸೋಣ, ನೋಡೋಣ. ನ್ಯಾಯಾಲಯದ, ನ್ಯಾಯಪೀಠದ, ತಾವು ಹೇಳಿದ ಹಾಗೆ ನ್ಯಾಯಸ್ಥಾನದ ನಿಲುವುಗಳು, ತೀರ್ಮಾನಗಳು ಏನಾಗಿರುತ್ತೆ ಅನ್ನೋದನ್ನು ಗಮನಿಸೋಣ ಅಂತ ಹೇಳ್ತಾ ನಾನು ನಿಮಗೆ ಕೂಡ ಬಹಳ ಧನ್ಯವಾದಗಳನ್ನು ಹೇಳ್ತೇನೆ ಸರ್, ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಕ್ಕಾಗಿ. ನಿಮಗೂ ಕೇಶವಜಿ ನಮಸ್ಕಾರ, ಲಕ್ಷ್ಮೀಶ ಸೌಂದ ಸರ್ ನಮಸ್ಕಾರ, ಮಂಜುನಾಥ್ ಅಜ್ಜಂಪುರ ಸರ್ ನಮಸ್ಕಾರ. ಕಡೆಯದಾಗಿ ನಾವು LED ಪರದೆಯಲ್ಲಿ ತೋರಿಸ್ತಾ ಇದ್ದಿದ್ದು ಏನು ಹೇಳಿ, ಆ ಒಂದು ಗ್ರಾಫಿಕ್ಸ್ ಬರಲಿ ಇಲ್ಲಿ. ಆ ಗ್ರಾಫಿಕ್ಸ್ ಏನು ಹೇಳಿ, ಹಿಂದೂಗಳಿಗೆ ಅತಿ ದೊಡ್ಡ ಗೆಲುವು, ಇದು ಮಸೀದಿಯಲ್ಲ ಮಂದಿರ ಅನ್ನುವ ಗ್ರಾಫಿಕ್ಸ್ ಇಲ್ಲಿ ಪಟ್ ಅಂತ ಬರಲಿ. ನಾನು ಅದನ್ನು ಒಂದು ಸಲ ಜನರಿಗೆ ತೋರಿಸಿ ಬಿಡ್ತೇನೆ. ಅಬ್ಸಲ್ಯೂಟ್ಲಿ ವಂಡರ್ಫುಲ್. ಇದೆಲ್ಲವೂ ಕೂಡ ಸಾಕ್ಷಿ ನಾವು ಗಮನಿಸ್ತಾ ಇದ್ದೀವಿ. ದಟ್ಸ್ ಆಲ್ ಯುವರ್ ಆನರ್. ವಿಸ್ತಾರ, ನಿಖರ ಮತ್ತು ಈ ಕಡೆ ನೋಡಬೇಕು ಜನಪರ. ನಮಸ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.